ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ನಡೆದುಕೊಂಡು ಬರುವಂಥದ್ದಾಗಿದೆ. ಸುಮಾರು 10-12 ದಿವಸಗಳಿಂದ ಅಲ್ಲಮಪ್ರಭು ದೇವರ ಪಾವನ ಚರಿತ್ರೆಯ ಜೊತೆಗೆ ನಾವೆಲ್ಲ ಅಧ್ಯಾತ್ಮದ ಚಿಂತನವನ್ನ ಮಾಡ್ತಾ ಬರ್ತಾ ಇದ್ದೇವೆ. ನಮಗಾಗಿ ಬಿಟ್ಟು ಹೋಗಿರುವಂಥ ವಚನ ಸಾಹಿತ್ಯ, ಆಧ್ಯಾತ್ಮಿಕ ಸಾಹಿತ್ಯವನ್ನ ನಾವೆಲ್ಲ ಚಿಂತನೆಯ ಮಾಡ್ತಾ ಪ್ರವಚನದ ಮೂಲಕ, ಸತ್ಸಂಗದ ಮೂಲಕ ನೋಡ್ತಾ ಬರ್ತಾ ಇದ್ದೇವೆ. ಕೇಳುವುದರಿಂದ, ಹಾಡೋದ್ರಿಂದ, ಕೇಳುವುದರಿಂದಾಗಲಿ, ಹಾಡೋದ್ರಿಂದಾಗಲಿ, ನೋಡುವುದರಿಂದಾಗಲಿ ಕೆಲವೊಂದಷ್ಟೇ ವಿಷಯಗಳು ಸಿಗ್ತವೆ. ಆದರೆ ಪ್ರವಚನದಲ್ಲಿ ಮಾತ್ರ ಪ್ರತಿಯೊಂದು ವಿಷಯಗಳನ್ನು ನಾವು ತಿಳ್ಕೊಳ್ಳೋಕೆ ಸಾಧ್ಯವಿದೆ. ಪ್ರವಚನದಲ್ಲಿ ಸಂಗೀತ, ಸಾಹಿತ್ಯ, ನೀತಿ, ತತ್ವ, ಜ್ಞಾನ ಎಲ್ಲ ಇರ್ತದೆ. ಆದರೆ ದೃಶ್ಯ ಕಾವ್ಯ, ಶ್ರವ್ಯ ಕಾವ್ಯಗಳಲ್ಲಿ ಯಾವುದೂ ಇರುವುದಿಲ್ಲ. ಹಾಗಿಲ್ಲಿ ಅಲ್ಲಮಪ್ರಭು ದೇವರ ವಿಚಾರವನ್ನು ಕುರಿತು ನೋಡ್ತಾ ಬಂದಾಗ ಮಧುಕೇಶ್ವರನ ಆರಾಧನೆಯನ್ನ ಮಾಡುತ್ತಾ ಮಾಯಾದೇವಿ ಹೇಗಿದ್ದಾಳಂತ ಕೇಳಿದ್ರೆ, ಬಾಗಿಲ ಹಾಕೊಂಡು ಮಧುಕೇಶ್ವರನ ಪೂಜೆಯನ್ನ ಮಾಡಿ ಹೊರಗೆ ಬಂದ್ರೆ ಆಕೆಯ ಹಚ್ಚಿರುವಂತ ವಿಭೂತಿ, ಗಂಧ, ಕುಂಕುಮ ಎಲ್ಲ ಬೆವರಿನ ಮುಖಾಂತರ ಸೋರು ಹೋಗ್ತಿತ್ತು. ಏನು ಭಗವಂತನ ಜೊತೆಗೆ ಕವಿಗಳು ಬಹಳ ಸುತ್ತ ಹೇಳ್ತಾರೆ ಇಲ್ಲಿ, ಮಾಯಾದೇವಿ ಭಗವಂತನ ಮಧುಕೇಶ್ವರನ ಜೊತೆಗೆ ಸರಸ ಸಲ್ಲಾಪಗಳನ್ನ ಮಾಡಿ ಹೊರಗೆ ಬಂದಿದ್ದಾಳೋ ಅನ್ನುವ ಹಾಗೆ ಕಾಣ್ತಿತ್ತಂತೆ. ಆ ಬೆವರು ಅಂತ ಮಾಯಾದೇವಿ ಅಲ್ಲಮಪ್ರಭುವಿನ ರೂಪಕ್ಕೆ ಮದ್ದಳೆಗೆ ಮರುಳಾಗಿ ತಾನು ಯಾರು ಅನ್ನೋದನ್ನು ಮರೆತು ಹೋಗಿದ್ದಳು. ತಾನು ಯಾರು ಅನ್ನೋದನ್ನ ಮರ್ತಿದ್ದಾಳೆ. ನಾವೆಲ್ಲ ಯಾರು ಅಂತ ಮರ್ತಿದ್ದಕ್ಕಾಗಿಯೇ ಆ ಮರಿವನ್ನ ಅರಿವು ರೂಪದಲ್ಲಿ ತರುವಗೋಸ್ಕರವೇ ಜ್ಞಾನಿಗಳು ಆಗಾಗ ಈ ಲೋಕಕ್ಕೆ ಬರ್ತಾರಂತ. ಯಾಕಂದ್ರೆ ಇಲ್ಲಿ ಏನಾಗ್ತಾ ಇದೆ, ನಾವು ಈ ಸಂಸಾರದ ವಿಷಯ ವಾಸನೆಗಳಲ್ಲಿ ಬಿದ್ದು ನಾನು ಯಾರು ಅನ್ನುವುದನ್ನು ಮರೆತು ಹೋಗಿದ್ದೇವೆ. ಯಾರು ನಾವು? ಮಾಯಾದೇವಿ ಅಲ್ಲಮಪ್ರಭುವನ್ನ ಅವನ ರೂಪ, ಸೌಂದರ್ಯ, ಅವನ ಯೌವನವನ್ನ ಕಂಡು ಮೋಹಿತನಾಗಿದ್ದಾಳೆ. ಅದು ಎಚ್ಚರಿಸಲಿಕ್ಕೆ ಪಾರ್ವತಿ ಶಿವಮಳೆಯನ್ನ ಕಳಿಸ್ತಾಳೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ದೇವೇಂದ್ರ ಅಂತ ಒಂದು ಸಲ ಭೂಲೋಕಕ್ಕೆ ಬರಬೇಕು, ಈ ಲೋಕಕ್ಕೆ ಭೂಲೋಕಕ್ಕೆ ಬರಬೇಕು ಅಂತ ವಿಚಾರ ಮಾಡ್ತಾನಂತ. ಸ್ವರ್ಗ ಲೋಕದ ಇದ್ದು ಬೇಜಾರಾಗಿತ್ತು, ಭೂಲೋಕಕ್ಕೆ ಬರಬೇಕು ಅಂತ ವಿಚಾರ ಮಾಡಿ ಸುಮ್ಮನೆ ಮನುಷ್ಯ ಜನ್ಮ ತಾಳಿದ್ರೆ ಬರ್ತಿತ್ತು, ಆದ್ರೆ ಹೋಗಿ ಏನ್ ಮಾಡ್ತಾನೆ, ಹಂದಿಯ ರೂಪವನ್ನ ತಾಳ್ತಾನ. ದೇವೇಂದ್ರ ಹಂದಿಯ ರೂಪವನ್ನು ತಾಳ್ತಾನೆ, ಭೂಮಿ ಮೇಲೆ ಬರ್ಬೇಕಂತೇಳಿ. ಭೂಮಿ ಮೇಲೆ ಹಂದಿಯ ರೂಪವಾಗಿ ತಾಳಿ ಬಂದಿದ್ದಾನೆ, ಜನ್ಮವನ್ನ ಪಡೆದುಕೊಂಡು ಬಂದಿದ್ದಾನೆ. ಆಗ ಹಂದಿಯ ರೂಪದಲ್ಲಿ ಇರ್ತಕ್ಕಂಥ ದೇವೇಂದ್ರ ಏನ್ ಮಾಡ್ತಾನೆ, ಇನ್ನೊಂದು ಹಂದಿಯ ಜೊತೆಗೆ ಸಂಸಾರವನ್ನ ಮಾಡ್ತಾ ಹೋಗ್ತಾನೆ. ಸಂಸಾರವನ್ನ ಮಾಡ್ತಾ ಹಂದಿ ಎಷ್ಟು ಮಕ್ಕಳು ಹಿಡಿತಾವ? 12 ಡಜನ್ ಮಕ್ಕಳು ಹಿಡಿತಾವ್ರಿ. ನಾಯಿ ಡಜನ್ ಹಿಡಿತಾವ, ಬೆಕ್ಕೊಂದು 3 ಹಿಡಿಬಹುದು, ಮನುಷ್ಯರು 1-2 ಲಾಸ್ಟ್. ಕೆಲವು ಮನುಷ್ಯರು 6 ಹಿಡ್ದಾರ ಅಂತ ಕೇಳ್ತೀವಿ ಪೇಪರ್ದಲ್ಲಿ, ಹೊರದೇಶದಾಗ.
ದೇವೇಂದ್ರ ಎಲ್ಲಿಂದ ಬಂದಿನಿ, ತಾನು ಯಾರು ಅನ್ನುವುದನ್ನ ಮರ್ತು ಹೋದ. ಯಾಕಂದ್ರೆ ಹಂದಿಯ ಜೊತೆಗೆ ಸಂಸಾರ, ಮಕ್ಕಳು, ಸಂಬಂಧಿಕರನ್ನ ಬೆಳೆದೋಯ್ತು. ಅಲ್ಲಿ ದೇವೇಂದ್ರನ ನಗರ, ದೇವೇಂದ್ರನ ಸಭೆ, ರಾಜ್ಯ ಮೇಲೆ ಬರಿದಾಗೋಯಿತು ಸಿಂಹಾಸನ. ಎಲ್ಲರಿಗೂ ಚಿಂತೆ ಆಯಿತು. ಈ ಲೋಕಕ್ಕೆ ದೇವೇಂದ್ರ ಈ ಲೋಕದ ಸುಖವನ್ನ ಅನುಭವಿಸಿ ಬರಬೇಕಂತ ಹೋಗಿದ್ದಾನೆ, ಇನ್ನೂ ಬರ್ತಾ ಇಲ್ಲ ಅಂತ ಎಲ್ಲರೂ ಚಿಂತೆ ಮಾಡ್ತಾರೆ. ಆಗ ಅವನನ್ನು ಎಚ್ಚರಿಸುವಗೋಸ್ಕರ ತ್ರಿಲೋಕ ಸಂಚಾರವಾಗಿರ್ತಕ್ಕಂಥ ನಾರದ ಮಹರ್ಷಿಗೆ ದೇವತೆಗಳು ಕಳಿಸ್ತಾರೆ. ನೋಡುವ, ನೀ 3 ಲೋಕಕ್ಕೆ ಓಡಾಡ್ತಾ ಇರ್ತೀಯ, ದೇವೇಂದ್ರ ಯಾವ ರೂಪದಲ್ಲಿದ್ದಾನೆ ಗೊತ್ತಾಗ್ತಾ ಇಲ್ಲ, ನೀನು ಸ್ವಲ್ಪ ಹೋಗಿ ಭೂಲೋಕಕ್ಕೆ ಹೋಗಿ ನೋಡ್ಕೊಂಡು ಬಾ. ಆಗ ನಾರದ ಮಹರ್ಷಿಗಳು ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದು ನೋಡ್ತಾರೆ, ದೇವೇಂದ್ರ ಹಂದಿಯ ರೂಪದಲ್ಲಿ ಮಕ್ಕಳ ಜೊತೆಗೆ ಆನಂದವಾಗಿ ಗಟರಿನಲ್ಲಿ ತಂಪಾದ ಮಲ್ಕೊಂಡಿರ್ತಾನೆ. ಆ ಹಂದಿ ಹತ್ತಿರ ಒಂದು, ಹಂದಿ ಅಂತ ಅನ್ನಂಗಿಲ್ಲ, ದೇವೇಂದ್ರ ಅಂತ ಅನ್ನೋದಕ್ಕೆ. ಹಂದಿ ನೋಡ್ತದೆ ಮ್ಯಾಲ ಮುಖ ಮಾಡಿ, ಯಾರು ನೀನು ಅಂತ. ನಾನು ನಾರದ, ಇದು ಯಾಕೆ ಬಂದೆ ಅಂತ. ನೀ ಹಂದಿ ಅಲ್ಲ, ನೀ ದೇವೇಂದ್ರ, ದೇವತೆಯ ರಾಜನೇನು, ದೇವೇಂದ್ರ ಇದ್ದೀಯಾ ಅಂತ ತಿಳಿಸಿಕೊಡ್ತಾನೆ. ಕೇವಲ ಒಬ್ಬ ಭಗವಂತ ಹಂದಿಯ ರೂಪವಾಗಿ ಜಗತ್ತಿಗೆ ಬಂದು ಮಕ್ಕಳ ಜೊತೆಗೆ ಆ ಸಂಸಾರವನ್ನ ಬಂಧುಗಳ ಜೊತೆಗೆ ಇದ್ದು ತನ್ನ ಲೋಕವನ್ನು ಮರೆತನ, ತಾನು ಯಾರಿದ್ದದನ್ನು ಮರೆತು ಹೋಗಿದ್ದ ದೇವೇಂದ್ರ. ಅದನ್ನು ಎಚ್ಚರಿಸಿಕೆ ನಾರದ ಬಂದ. ಎಷ್ಟು ಅದ್ಭುತದಲ್ಲ ವಿಚಾರ. ವಾಲ್ಮೀಕಿ ಕೂಡ ಸಂಸಾರದ ಜೊತೆ ಇದ್ದೇನ್ ಮಾಡ್ದ ವಾಲ್ಮೀಕಿ. ಹೆಂಡತಿ ಮಕ್ಕಳಿಗೋಸ್ಕರ ಕೊಲೆ ಸುಲಿಗೆ ಎಲ್ಲ ಮಾಡ್ದ. ಕೊನೆಗೆ ಎಚ್ಚರಿಸಕ್ಕೆ ಬಂದ ನಾರದ. ರಾಮನಾಮ ಜಪಿಸು ಅಂತ ಹೇಳ್ದ. ರಾಮ ಅನ್ನಕ್ಕಾಗಲಿಲ್ಲ ಅವನಿಗೆ, ಮರ ಅಂದ. ಹಾಗೆ ಎಚ್ಚರಿಸಲಿಕ್ಕೆ ಬರ್ತಾರೆ ಮಹಾತ್ಮರು, ದೇವತೆಗಳು. ಸ್ವತಃ ಬರಕ್ಕಾಗಲ್ಲ, ಭಗವಂತ ಗುರು ರೂಪವಾಗಿ ಜಗತ್ತಿಗೆ ಬರ್ತಾನಂತೆ. ಗುರು ರೂಪವಾಗಿ ಬಂದು ನಮ್ಮನ್ನೆಲ್ಲ ಎಚ್ಚರಿಸ್ತಾನೆ. ಆರು ನಾನೆಂದು ವಿಚಾರಿಸು, ಯಾರು ನೀನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದರಿ, ಮಾರಮರ್ದನ ಶಂಭುಲಿಂಗವನ್ನೊಲಿಸಿ ಗಂಭೀರ ಸುಖದೊಳಿರು ಎಂದರಪ್ಪುವ. ಮನುಷ್ಯ ಜನ್ಮದ ಲಾಭವಾಗುವುದು ಅಂತ ಕೇಳಿದರೆ ಆರು ನಾನೆಂದು ತಿಳಿಯುವುದು ಅಂತ ನಿಜಗೊಂಡ್ರು ಹೇಳ್ತಾರೆ. ನಿಜಗೊಂಡ್ರು ಕೂಡ ಮನುಷ್ಯ ಜನ್ಮದ ಲಾಭವಾಗುವುದು. ಮನುಷ್ಯ ಜನ್ಮ ತೊಟ್ಟಿದ ಲಾಭ ಏನಂತಂದ್ರೆ, ಯಾರು ನೀ ಅಂತ ತಿಳಿಯಕ್ಕೆ ಮನುಷ್ಯ ಜನ್ಮ ಕೊಟ್ಟಿದ್ದಾನಂತೆ. ಸಂಸಾರ ಮಾಡೋಕ್ಕಲ್ಲ, ಮಕ್ಕಳು ಹಡೆಯಕ್ಕಲ್ಲ, ಹೊಲ ಮೇಲೆ ಹೊಲ, ಮನೆ ಮೇಲೆ ಮನೆ ಕಟ್ಟಕ್ಕಲ್ಲ, ನೀ ಯಾರು ತಿಳ್ಕೊಳ್ಳಕ್ಕ ಮನುಷ್ಯ ಜನ್ಮ ಬಂದಿದೆ ಅಂತ ನಿಜಗೊಂಡು ಹೇಳ್ತಾರೆ. ಹಾಗೆ ಮಾಯಾದೇವಿ ತಾನು ಯಾರು ಅನ್ನೋದನ್ನು ಮರೆತು ಮಧುಕೇಶ್ವರನ ಪೂಜೆ ಮಾಡಿದಳು. ಅಷ್ಟಲ್ಲದೆ ಮದ್ದನೆಯ ಧ್ವನಿಯನ್ನ ಕೇಳಿ ಅಲ್ಲಮ ಪ್ರಭುವಿಗೆ ಮಾರಿ ಹೋದಳು, ಅವನಿಗೆ ಸೋತು ಹೋದಳು. ಇದನ್ನು ಕಂಡು ಅಲ್ಲಮ ಪ್ರಭುವಿನ ತನ್ನ ಅರಮನೆಯಲ್ಲಿ ಇಟ್ಕೊಂಡು ನೃತ್ಯವನ್ನ ಕಲಿಸ್ಬೇಕು ಅಂತ ಅರಮನೆಯಲ್ಲಿ ಇಟ್ಕೊಂಡಳು. ಆಕೆಯ ಹಾವಭಾವವನ್ನ, ಆಕೆಯ ನೋಟವನ್ನ, ಆಕೆಯ ಚಲನವಲನಗಳನ್ನು ಗಮನಿಸಿದಂತ ನೋಡಿದಂತ ಅಲ್ಲಮ ಪ್ರಭು ಅಂತಾನೆ, ನಿನ್ನ ನೋಟ ಸರಿಯಿಲ್ಲ, ನಿನ್ನ ನಡೆ ಸರಿಯಿಲ್ಲ, ನಿನ್ನ ನುಡಿ ಸರಿಯಿಲ್ಲ. ಅದಕ್ಕಂತಲೇ ದೇವತೆಗಳಾಗಲಿ ಗುರುಗಳಿಗೆ ಬಂದು ಹೇಳ್ತಾರೆ, ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ನಡೆಯುವುದನ್ನ ಕಲಿಸ್ತಾರೆ, ನೋಡುವುದನ್ನ ಕಲಿಸ್ತಾರೆ, ಕಲಿಸಕ್ಕೆ ಬಂದಿರ್ತಾರೆ. ಈಗ ಲಿಂಗ ದೀಕ್ಷೆ ಕ್ರಿಯೆ ನಡೀತಾ ತಿಳ್ಕೊಳ್ಳಿ. ನೀವೆಲ್ಲ ಲಿಂಗವಂತರು, ಲಿಂಗ ದೀಕ್ಷೆಯನ್ನು ಪಡೆದಂಥವ್ರು. ಆಗೇನಪ್ಪ ಅಂತ ಕೇಳಿದ್ರೆ, ಲಿಂಗ ದೀಕ್ಷೆಯನ್ನು ಕೊಡುವ ಸಂದರ್ಭದಲ್ಲಿ ಹೇಳ್ತಾರೆ, ನೋಡು, ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದನ್ನು ಹೊಳೆಯಲು ಬೇಡ ಅಂತ ಹೇಳುವಾಗ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ಹೀಗೆ ಕಳತನ, ಮೋಸ, ವಂಚನೆ, ದರೋಡೆ ಇವೆಲ್ಲ ಮಾಡಬೇಡಪ್ಪ. ನೀತಿವಂತನಾಗು, ಧರ್ಮವಂತನಾಗು, ಶಾಸ್ತ್ರವಂತನಾಗು.
ನೀತಿ ಕೋವಿದನಾಗು ಅಂತ ಹೇಳ್ತಾರೆ. ಈ ಎಲ್ಲವನ್ನ ನಡೆಯುವುದನ್ನ ನುಡಿಯುವುದನ್ನ ನೋಡುವುದನ್ನ ಎಲ್ಲವನ್ನ ಗುರುಗಳು ಕಲಿಸ್ತಾರಂತೆ. ಹಾಗಿಲ್ಲಿ ಅಲ್ಲಮ ಪ್ರಭು ತನಗೆ ಮಾಯಾದೇವಿಯ ನೋಟ ಸರಿ ಇಲ್ಲ, ಮಾಯಾದೇವಿಯ ನಡೆ ಸರಿ ಇಲ್ಲ, ಮಾಯಾದೇವಿ ಅಂತ ನುಡಿತಕ್ಕಂಥ ಮಾತುಗಳದವಲ್ಲ ಸರಿ ಇಲ್ಲ. ಅದಕ್ಕೆ ನೀ ಏನು ಮಾಡ್ತಾ ಇದ್ದೀಯ ಅಂತಂದ್ರೆ, ನೀನು ಸಾತ್ವಿಕ ಗುಣದಿಂದ ನೋಡು, ಒಳ್ಳೆಯ ಪ್ರೇಮ ಗುಣದಿಂದ ನೋಡು, ಪ್ರೇಮ ಭಾವದಿಂದ ನೋಡು. ಕಾಮ ಭಾವನೆಯಿಂದ ಬೇಡ, ಪ್ರೇಮ ಭಾವನೆಯಿಂದ ನೋಡು. ರಾಮ ಸಿಗ್ಬೇಕಾಗಿತ್ತಂದ್ರೆ, ದೇವ ಸಿಗ್ಬೇಕಾಗಿತ್ತಂದ್ರೆ ಕಾಮ ಭಾವನೆ ಬೇಡ, ಪ್ರೇಮ ಭಾವನೆ ಬೇಕು. ಅದಕ್ಕೆ ಇವತ್ತು ಎಲ್ಲ ಕಡೆ ನೋಡಿ, ಪ್ರೇಮಕ್ಕೆ ಬೆಲೆ ಇದೆ, ಕಾಮಕ್ಕೆ ಬೆಲೆ ಇಲ್ಲ. ಆ ಪ್ರೇಮವನ್ನ ಕಲಿಸೋಗೋಸ್ಕರ ಸಾತ್ವಿಕ ಗುಣವನ್ನ ನೀನು ತಾಮಸಿಕ ಗುಣದವನಾಗಿದ್ದೀಯ, ಅದನ್ನ ಕಳ್ಕೋಬೇಕು. ಸಾತ್ವಿಕ ಗುಣದವಳು ಆದಾಗ ಮಾತ್ರ ನಾ ಯಾರು ಅನ್ನುವಂಥದ್ದು ಗೊತ್ತಾಗ್ತದೆ, ನೀ ಯಾರು ಅನ್ನೋದು ಗೊತ್ತಾಗ್ತದೆ. ನಾ ಯಾರು ಅನ್ನೋದು ಗೊತ್ತಾಗ್ತದೆ, ನೀ ಯಾರು ಅನ್ನೋದು ಗೊತ್ತಾಗ್ತದೆ. ಶಂಕರಾಚಾರ್ಯ ಹೇಳಿಲ್ಲ, ನ ಮಾತಾ ನ ಪಿತಾ ನ ಬಂಧುರ್ ನ ಧಾತ ನ ಪಿತೃ ನ ಪುತ್ರೋ ನ ಭೃತ ನ ಭೃತ್ಯೋ ನ. ಯಾವುದಿಲ್ಲ, ನ ಗುರು ನ ಶಿಷ್ಯ, ಗುರು ಇಲ್ಲ, ಶಿಷ್ಯ ಇಲ್ಲ. ಎಲ್ಲ ಯಾವುದಿಲ್ಲ ಅಂತಂದ್ರೆ ಏನಂದ್ರೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನೀನೇ ದೇವರು. ನೀನು ತಿಳಿಯಾಗೋಸ್ಕರ, ನೀನು ಅರಿವಾಗೋಸ್ಕರವೇ ನೀನು ಇವತ್ತು ಬಂದಿದೆಯಾ. ನಿನ್ನಲ್ಲಿರ್ತಕ್ಕಂಥ ತಾಮಸಿಕ ಗುಣವನ್ನ ಕಳೆದು ಹಾಕು. ತಾಮಸಿಕ ಗುಣ ನೋಡಿ, ಮಕ್ಕಳಿಗೆ ದೋಷ ಬರ್ತದೆ. ಮಕ್ಕಳು ಚಿಕ್ಕ ಮಕ್ಕಳು ಇರ್ತವೆ, ಅವ್ರಿಗೆ ಯಾವುದೋ ಒಂದು ದೋಷವನ್ನ, ಬಾಲಗ್ರಹ ದೋಷವನ್ನ ಮಕ್ಕಳಿಗೆ ಕಿರಿಕಿರಿ ಮಾಡ್ತಿರ್ತವೆ ಅಥವಾ ಹಠ ಮಾಡ್ತಿರ್ತವೆ ಅಂತಂದ್ರೆ, ಯಾರೋ ಹೊರಗಿಂದ ಬಂದು ನಮ್ಮ ಆ ಮಕ್ಕಳ ಮೇಲೆ ದೃಷ್ಟಿಯನ್ನ ಸರಿಯಾಗಿ ನೋಡಿರುವುದಿಲ್ಲ. ದೃಷ್ಟಿ ದೋಷ ಆಗಿರ್ತದ ಮಕ್ಕಳಿಗೆ. ಯಾಕಂದ್ರೆ ನಾವು ಹೆಂಗೆ ಕಪ್ಪಿರಲಿ ಬಿಳಿಪಿರಲಿ ಹೇಗಿರಲಿ ಮುದ್ದು ಮುದ್ದಾಗಿ ಕಾಣ್ತಾವೆ, ಚಂದ ಕಾಣ್ತಾವೆ ಮಕ್ಕಳು. ಆ ಮಕ್ಕಳಿಗೆ ದೃಷ್ಟಿ ದೋಷ ತಲೆಯಿರ್ತದ. ಆಗ ಅಳ್ತಾ ಇರ್ತವೆ. ಗುರುಗಳು ಇತ್ತಿರೋ, ದೇವ್ರು ಇತ್ತಿರೋ, ಒಂದು ಚೀಟಿನೋ ದಾರನೋ ವಿಭೂತಿನೋ ಪ್ರಸಾದ ಅಂತ ಹಚ್ಚಿದ ಕಡಿಮೆ ಆಗ್ತದೆ. ಕೇವಲ ನಮ್ಮ ಮಕ್ಕಳಿಗೆ ನಮ್ಮ ದೃಷ್ಟಿಯನ್ನು ಬಿದ್ದಾಗ ಮಕ್ಕಳನ್ನು ಅಳ್ತಾವತ್ತಂದ್ರೆ ನಮ್ಮ ದೃಷ್ಟಿ ಹೇಗಿರ್ಬೇಕು ಅನ್ನೋದು ವಿಚಾರ ಮಾಡ್ಬೇಕು ನಾವೆಲ್ಲ. ಮಾಯಾದೇವಿಯಲ್ಲಿ ಈ ರೀತಿಯ ದೋಷವನ್ನು ನೋಡ್ತೇವೆ. ಅದಕ್ಕೆ ಅಲ್ಲಮ ಪ್ರಭು, ನೀನು ಬೇಡ, ನಿನ್ನ ಅರಮನೆ ಬೇಡ, ನೀನು ಬೇಡ, ನಿನ್ನ ಅರಮನೆ ಬೇಡ, ನೀನು ವಿದ್ಯೆ ಕಲಿಸೋದು ಬೇಡ ಅಂತ ಡಮರುಗ ಬಿಡ್ತಾನೆ. ಮದ್ದಳೆಯನ್ನು ಅಲ್ಲೇ ಒಗೆದ, ಆಕೆಯನ್ನು ಅಲ್ಲೇ ತ್ಯಾಗ ಮಾಡ್ದ. ನೀನು ಬೇಡ, ನಿನ್ನ ಅರಮನೆ ಬೇಡ, ನಿನ್ನ ಮದ್ದಳೆಯನ್ನು ಬೇಡ, ನಿನ್ನ ಕಲಿಸೋದೇ ಬೇಡ ಅಂತ ಬಿಟ್ಟು ಹೊರಗೆ ಹೋದ. ಹೇಳಿದ, ಯಾವುದು ಎಲ್ಲವನ್ನ ಕರಿಯನಿತ್ತಡೆವಲ್ಲೆ ಸಿರಿಯನಿತ್ತಡೆವಲ್ಲೆ, ಸಿರಿದಪ್ಪ ರಾಜ್ಯವ ಕೊಟ್ಟಡು ಅಲ್ಲೇ, ಏನು ಅಲ್ಲ, ಬೇಡ ನೀನು ಬೇಡ, ನಿನ್ನ ಸಹವಾಸ ಬೇಡ ಅಂತ ಹೊರಗೆ ಹೋಗಕ್ಕೆ ಶುರು ಮಾಡ. ಹೇಗೆ ಇವನು ಮುಂದೆ ಹೋಗ್ತಾನೆ, ಹಾಗೆ ಹಿಂದಿಂದ ಮಾಯಾದೇವಿ ಹೋಗ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಮುಂದೆ ಹೋಗ್ತಾನೆ. ಅವನ ನಡಿಗೆ ಏನು, ಈಕೆ ನಡಿಗೆ ಏನು, ನಿಮಗೆಲ್ಲ ಗೊತ್ತಿದೆ. ರಾಮಾಯಣದಲ್ಲಿ ರಾಮ ವನವಾಸಕ್ಕೆ ಹೋದಾಗ ಮುಂದೆ ರಾಮ, ಮಧ್ಯಕ್ಕೆ ಸೀತಾ, ಕೊನೆಗೆ ಲಕ್ಷ್ಮಣ. ಈ ರೀತಿಯಾಗಿ ನಮ್ಮ ನಡೆಯುತ್ತಿತ್ತು. ಹಾಗೆ ಮುಂದೆ ಇವನು ಹೋಗ್ತಾ ಇದ್ದಾನೆ. ಹಿಂದೆ ಮಾಯಾದೇವಿ, ಅವಳ ಹಿಂದೆ ಸುಮಳೆ. ಎಷ್ಟು ಹಿಡಿದರೂ ಸಿಗ್ತಾ ಇಲ್ಲ. ಬಿಟ್ಟನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ. ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯೆ, ತ್ಯಾಗಿಗೆ ತ್ಯಾಗಿಯಾಗಿ ಕಾಡಿತ್ತು ಮಾಯೆ. ಮಾಯೆ ಬಿಡಿಸ್ಕೊಳ್ಳಲು ಸಾಧ್ಯವಿಲ್ಲ. ಎಂತೆಂಥ ಮಹಾತ್ಮರು ಕೂಡ ಜಾರಿ ಹೋಗಿದ್ದಾರೆ, ಎಂತೆಂಥ ಪೀಠಾಧಿಕಾರಿಗಳು ಕೂಡ ಜಾರಿ ಹೋಗಿದ್ದಾರೆ. ಸಾಮಾನ್ಯ ವ್ಯಕ್ತಿಗಳು ನಾವು, ಯಾವ ತಪಸ್ಸಿನ ಶಕ್ತಿ ಇಲ್ಲ, ಆದರೆ ನಾವು ಎಷ್ಟು ಜಾರಿ ಹೋಗ್ತೇವೆ.
ಆದರೆ ಜಾರುವುದನ್ನು ನಿಲ್ಲಿಸಬೇಕು. ಅದಕ್ಕೆ ಸೋಲದಾತನ ವಿರತನು ಅಂತ ನಿಜಗುಂಡ್ರು ಹೇಳಿದ್ರು. ಸೋಲದಾತನ ವಿರತನು. ಅದಕ್ಕೆ ಯಾರು? ಬಸವಣ್ಣವರು ಅತ್ತಲಿದ್ದ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಅತ್ತಲಿದ್ದ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಸುದ್ದಿ ಸುಳಿದು ನೋಡದಂತೆ ಅಂಧಕನು ಮಾಡಯ್ಯ ತಂದೆ. ಇಂದು ಕೇಳದಂತೆ ಅಂಧಕನು ಮಾಡಯ್ಯ ತಂದೆ. ಅಲ್ಲಮ್ಮ ಪ್ರಭುವಿಗೆ ನಾವೇನು ತಪಸ್ವಿಗಳಲ್ಲ, ಬಸವಣ್ಣನಿಗೆ ನಾವು ತಪಸ್ವಿಗಳಲ್ಲ, ಶಿವಯೋಗಿ ಸಿದ್ದರಾಮನಂತೆ ತಪಸ್ವಿಗಳಲ್ಲ, ವೈರಾಗ್ಯನಿಧಿ ಅಕ್ಕ ಮಾದೇವಿ ಅಂತ ನಾವು ತಪಸ್ವಿಗಳಲ್ಲ. ಆದರೂ ಕೂಡ ಭಗವಂತನ ಮುಂದೆ ಕೂತು ಅರ್ಥ ಮಾಡಬೇಕು. ಹೇ ಭಗವಂತ, ಬಸವಣ್ಣ ಆಗಿ ಅನೇಕ ಶರಣರು ಹೇಳಿದ್ದಾರೆ, ನನ್ನ ಕಣ್ಣುಗಳು ಆ ಕಡೆ ಈ ಕಡೆ ಹೋಗಲಾರದಂತೆ ಕುರುಡು ಮಾಡಪ್ಪ. ನನ್ನ ಮನಸ್ಸು ಬಹಳ ಚಂಚಲವಾಗಿರ್ತಕ್ಕಂಥ ಮನಸ್ಸದ, ಅಂತ ಮನಸ್ಸನ್ನು ಹಿಡಿದಿಡುವಂತ ನನಗೆ ಶಕ್ತಿ ಕೊಡು. ಏನೇನು ಕೇಳ್ತೀವಲ್ಲ, ಈ ಇಂದ್ರಿಯ ನಿಗ್ರಹಗಳದವಲ್ಲ, ಅದನ್ನು ನಿಗ್ರಹಿಸುವಂಥ ಶಕ್ತಿಯನ್ನ ನಾವು ಕೇಳಬೇಕಂತೆ. ಅಲ್ಲಮ ಪ್ರಭು ತ್ಯಾಗ ಮಾಡಿ ಹೋದ, ಎಲ್ಲವನ್ನು ತ್ಯಾಗ ಮಾಡ ಹೋದ 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 ಸಿಗಲೇ ಇಲ್ಲ. ಹೀಗೆ ಆ ಅಲ್ಲಮನ ನೆನಪಿನಲ್ಲಿ, ಅಲ್ಲಮನ ಚಿಂತೆಯಲ್ಲಿ ಕೃಶಳಾಗಿ ಹೋಗ್ತಾಳೆ. ಅಂದ್ರಷ್ಟು ಒಣಗ್ತಾಳೆ, ಅಷ್ಟು ಸ್ವರ್ಗುತ್ತಾಳೆ. ಇವತ್ತು ವಿಚಾರ ಮಾಡಿ, ಮೇಘದೂತ ಕಾವ್ಯದ ಕಾಳಿದಾಸ ಬರೆದಿರ್ತಕ್ಕಂಥ ಮೇಘದೂತ ಕಾವ್ಯ. ಮೇಘದೂತ ಕಾವ್ಯದಲ್ಲಿ ಕಾಳಿದಾಸ ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾನಂದ್ರೆ, ತನ್ನ ಗಂಡನನ್ನ ಕಳೆದುಕೊಂಡಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳು ಉಲ್ಲೇಖ ಮಾಡ್ತಾರೆ. ಎಷ್ಟು ಖುಷಿ ಆಗ್ತಾಳಂತಂದ್ರೆ, ತನ್ನ ಗಂಡನನ್ನ ಕಳೆದುಕೊಂಡಿರ್ತಕ್ಕಂಥ ಹೆಣ್ಣ ಮಗಳು ಆ ಮೇಘಗೆ ಸಂದೇಶ ಒಯ್ಯಲು ಹೇಳ್ತಾಳಂತೆ. ಅಕ್ಕ ಮೇಲೆ ಹೇಳಿ ಕೇಳಿದ, ಚಿಲಿಪಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ, ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ನೋಡಿರೆ, ನೀವು ನೋಡಿರೆ, ಜಲದಲ್ಲಿ ಆಡ್ತಕ್ಕಂಥ ಹಂಸಗಳಿರ ನೀವು ನೋಡಿರೆ, ನೀವು ನೋಡಿರೆ, ಚನ್ನ ಮಲ್ಲಿಕಾರ್ಜುನ ಎಲ್ಲಿ ಇದ್ದಾನೆ ಅಂತ ನೀವು ನೋಡಿರಿ ಏನಂತ ಸ್ವರವ್ಯಕ್ತಿ ಪಾಡುವ ಕೋಗಿಲೆಗಳಿಗೆ, ಹಂಸಗಳಿಗೆ, ಹಕ್ಕಿ ಪಕ್ಷಿಗಳಿಗೆ, ಗಿಡ ಮರುಗಳಿಗೆ, ತರುಗಳಿಗೆ ಕೇಳ್ತಾ ಇದ್ದಾಳೆ. ಹಾಗೆ ಇವತ್ತು ಆ ಮೇಘಕ್ಕೆ, ಮೇಘ ಅಂದ್ರೆ ಮೋಡಕ್ಕೆ, ಈ ಹೆಣ್ಣು ಮಗಳು ಅಂತ ನನ್ನ ಗಂಡ ಎಲ್ಲಿದ್ದಾನೆ ಗೊತ್ತಿಲ್ಲ, ಇಲ್ಲಿ ನಾನು ಅವನ ಚಿಂತೆಗಾಗಿ, ಅವನ ನೆನಪಿನಲ್ಲಿ ನಾ ಇದ್ದೇನೆ ಅಂತ ಆ ಮೇಘನಿಗೆ ಸಂದೇಶ ಹೇಳಕ್ಕಾಗಿ ಮೇಘದೂತ ಅಂತ ಕಾವ್ಯ ಬರೆದ್ರು. ಕಾವ್ಯದಾಸರು ಅದ್ಭುತ ಕಾವ್ಯ. ಅವಳು ಹೇಗಿದ್ದಳು ಅಂತಂದ್ರೆ, ಆ ಗಂಡನ ಚಿಂತೆಯಲ್ಲಿ ಪ್ರೇಮ, ಅದೇಂತಾರೆ ಅವನ ಚಿಂತೆಯಲ್ಲಿ ಈ ಹೆಣ್ಣು ಮಗಳು ಈ ಉಂಗುರದಲ್ಲ, ಉಂಗುರ ನೋಡ್ರಿ, ಉಂಗುರ ಬೆರಳಿಗೆ ಹಾಕೊಳ್ಳೋ ಉಂಗುರನ್ನ ಕೈ ಬರಾಗ ಶುರು ಆಯ್ತಂತ. ಬೆಲೆ ಹಾಕೋದು ಉಂಗುರನ್ನ ಕೈ ಬಂತು, ಅಷ್ಟು ಸಣ್ಣಗಿರೋದು. ಹಾಗೆ ಇವತ್ತು ಮಾಯಾದೇವಿ ಅಲ್ಲಮನ ಸಿಗದೆ ಹೋದದಕ್ಕಾಗಿ ಕೈ ತಪ್ಪಿ ಹೋದ, ಸಿಗಲಿಲ್ಲ ಅಂತ ಅಲ್ಲಮನ ಚಿಂತೆಗಾಗಿ ಇವಳು ಕೃಶಳಾಗ್ತಾಳೆ. ಒಣ ಚಿಂತೆಯಲ್ಲಿ ಸ್ವರಿ ಹೋಗ್ತಾಳೆ. ಆ ಚಿಂತೆಯಲ್ಲಿ ಊಟ ನೀರು, ಅದಕ್ಕೆ ಕಾಮಾತುರಣಂ ನ ನಿದ್ರಾ ನ ತೃಷ, ಕಾಮಾತುರಣಂ ನ ಭಯ ನ ಲಜ್ಜ, ಯುದ್ಧಾತುರಣಂ ನ ಭಯ ನ ನಿದ್ರಾ ನ ತೃಷ. ಯುದ್ಧದ ಆಸಕ್ತಿ ಇದ್ದಂಥವರಿಗೆ ಹಸಿವೆ ತೃಷಗಳಾಗೋದಿಲ್ಲಂತೆ. ವಿದ್ಯೆದ ಆಸಕ್ತಿ ಇರಬೇಕು. ವಿದ್ಯೆಯ ಉಪಾಸನೆ ಯಾರು ಮಾಡ್ತಾರಲ್ಲ ಅವರಿಗೆ ಹಸಿವು ತೃಷಗಳಾಗೋದಿಲ್ಲ. ಹಾಗೇದೇನ್ರಿ, ನಿಮಗೆ ಸಂಗೀತ ಕಲಿಬೇಕಾದ್ರೆ ನೀರಡಿಕೆ ಆಗೋದು ಗೊತ್ತಾಗೋದಿಲ್ಲ, ಹಸಿವೆ ಆಗೋದು ಗೊತ್ತಾಗಲ್ಲ. ಅಷ್ಟು ಅವರಲ್ಲಿ ಕಲಿಬೇಕನ್ನೋದು ಜಿಜ್ಞಾಸ, ಆಸಕ್ತಿ ಇರಬೇಕು. ಹಾಗೆ ಇಲ್ಲಿ ಆಕೆ ಅವನ ಚಿಂತೆಯಲ್ಲಿ, ಅಲ್ಲಮನ ಚಿಂತೆಯಲ್ಲಿ ಸೊರಗಿ ನೀರು ಊಟ ಎಲ್ಲವನ್ನ ತ್ಯಾಗ ಮಾಡಿರ್ತಕ್ಕಂಥ ಮಾಯಾದೇವಿ
ಸುಮಳಿ ಎಷ್ಟು ಹೇಳಿದ್ರು ಕೇಳಿಲ್ಲ. ಕೊನೆಗೆ ಅಲ್ಲಿ ಗೊತ್ತಾಗ್ತದ ಪಾರ್ವತಿಗೆ, ನಾ ಕಳಿಸಿರ್ತಕ್ಕಂಥ ಮಾಯಾದೇವಿ ತನ್ನ ತಾಮಸಿಕ ಕಳೆಯನ್ನ ಕಳಿಸಿದ್ದೆ ಆ ಮಾಯಾದೇವಿನ ಎಚ್ಚರಿಸಲಿಗೋಸ್ಕರ ವಿಮಳೆಯನ್ನ ಕಳಿಸ್ತಾಳೆ. ನೀನು ಪಾರ್ವತಿಯ ರೂಪ, ಪಾರ್ವತಿಯ ತಾಮಸಿಕ ರೂಪ ನೀನು ನಿನ್ನ ಬಂದ ಕೆಲಸ ಆಯಿತು ನಡಿ ಅಂತ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಅಲ್ಲವನು ಹೋದವನು ಗುರುವಿನ ಶೋಧನೆ. ಜ್ಞಾನಗುರು, ದೀಕ್ಷಾಗುರು, ಶಿಕ್ಷಾಗುರು, ಮೋಕ್ಷಾಗುರುಗಳಿದ್ದಾರೆ. ಜ್ಞಾನಗುರುವಿನ ಸಾಧನೆ ಅಲ್ಲಿ ನೋಡಿ, ಸಿದ್ಧಾರೂಢರು ಮನೆ ಬಿಟ್ಟರು, ಜ್ಞಾನಗುರುವಿನ ಸಾಧನೆ ಮಾಡಿದರು, ಹುಡುಕಕ್ಕೆ ಶುರು ಮಾಡಿದ್ರು. ವಿವೇಕಾನಂದರು ಕೂಡ ಜ್ಞಾನ ಗುರುವಿನ ಶೋಧನೆ ಮಾಡಿದರು. ನಾಗಲಿಂಗರು, ಗರ್ಗದ ಮಣಿವಳಪ್ಪನವರು, ಬಸವಣ್ಣ ಎಲ್ಲ ಚಿಕ್ಕ ವಯಸ್ಸಿನಲ್ಲಿ ಗುರುವಿನ ಶೋಧನೆಗಾಗಿ ಮನೆಯನ್ನು ಬಿಟ್ಟಿದ್ದಾರೆ. ನಾವು ಕೂದಲು ಬೆಳಗಾಗಿ, ಚರ್ಮ ಸುಕ್ಕಗಟ್ಟಿ, ಕಾಲ ಮೇಲೆ ಕೈಯನ್ನೂರಿ, ಕೋಲಿ ಹಿಡಿದು ಯಪ್ಪ ಅಂದ್ರೂ ಕೂಡ ಗುರುವಿನ ಶೋಧನೆ ನಮಗೆ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಅವರೆಲ್ಲ ಚಿಕ್ಕ ವಯಸ್ಸಿನಲ್ಲಿಯೇ, ಸಣ್ಣ ವಯಸ್ಸಿನಲ್ಲಿಯೇ ಮನೆಯನ್ನು ತ್ಯಾಗ ಮಾಡಿ ಗುರುವಿನ ಶೋಧನೆ ಮಾಡಿದರು. ಅಂತ ಗುರುವಿನ ಶೋಧನೆಯಲ್ಲಿ ಗುರುವು ಸಿಕ್ಕ ಬಳಿಕ 10-12 ವರ್ಷ ಸೇವೆ ಮಾಡಿದರು. ಕೊಟ್ಟಿದ್ದನ್ನು ತಿನ್ನಬೇಕು, ಅವ್ರು ಇರುವಂದಲ್ಲಿ ಇರಬೇಕು. ಯಾವಾಗ ಅವರಿಗೆ ಅಂತಃಕರಣ ಕರಗ್ತದೋ ಆಗ ಅವರು ಉಪದೇಶ ಮಾಡ್ತಾರೆ. ಸೇವಾದಿಗಳ ಮಾಡಿದಾಗ ಮಾತ್ರ ಅಂಗ, ಆಪ್ತ, ಸ್ಥಾನ, ಸದ್ಭಾವ ಸೇವೆ, 4 ರೀತಿ ಸೇವೆಗಳಿದ್ದಾವೆ. ಸ್ಥಾನ, ಅಂಗ, ಆಪ್ತ, ಸ್ಥಾನ, ಸದ್ಭಾವ. ಸ್ಥಾನ ಸೇವೆ ನಿಮ್ಗೆ ಗೊತ್ತಿದೆ. ನಮ್ಮ ಸ್ಥಳವನ್ನು, ನಾವಿರುವಂಥ ಸ್ಥಳವನ್ನು ಎಷ್ಟು ಸ್ವಚ್ಛವಾಗಿ ಇಟ್ಕೊಂತೀವೋ ಗುರು ದೇವತೆ ಇರುವಂಥ ಸ್ಥಳವನ್ನು ಅಷ್ಟೇ ಸ್ವಚ್ಛವಾಗಿಡಬೇಕು. ಸ್ಥಾನ ಸೇವೆ. ಅಂಗ ಸೇವೆ ಅಂತಂದ್ರೆ ನನ್ನ ಶರೀರದ ಮೇಲೆ ನಾವು ಎಷ್ಟು ಪ್ರೀತಿ ಇದೆಯೋ, ಎಷ್ಟು ಮೋಹವಿದೆ, ಎಷ್ಟು ಸ್ವಚ್ಛ ಇಟ್ಕೊಳ್ತೀವೋ ಹಾಗೆ ಗುರುವಿನ ಶರೀರವನ್ನು ಇಡಬೇಕು. ಸದ್ಭಾವ ಸೇವೆ ಅಂತಂದ್ರೆ ದೇವರು ಬೇರೆ ಅಲ್ಲ, ಗುರು ಬೇರೆ ಅಲ್ಲ ಅನ್ನುವಂಥದ್ದು ಭಾವನೆ ಇರಬೇಕು. ಆಪ್ತ ಸೇವೆ ಅಂದರೆ ಆಪ್ತ ಸೇವೆ ಅಂತಂದರೆ ನಮ್ಮ ಮನೆಗೆ ಬಂದು ಬಳಗದವರು, ನೆಂಟರಿಷ್ಟರು, ಸಂಬಂಧಿಕರು ಬಂದರೆ ನಾವು ಎಷ್ಟು ಪ್ರೀತಿಯಿಂದ ಅವರಿಗೆ ಸ್ವಾಗತ ಮಾಡ್ತೇವೆ, ಎಷ್ಟು ಅವರಿಗೆ ಪ್ರೀತಿಯಿಂದ ನೋಡ್ಕೊಳ್ತೇವೋ ಅಷ್ಟೇ ಪ್ರೀತಿಯಿಂದ ದೇವಸ್ಥಾನಕ್ಕೆ, ಮಠಗಳಿಗೆ, ಗುರುವಿನ ಸ್ಥಾನಕ್ಕೆ ಬಂದಾಗ ನೋಡ್ಕೊಳ್ಬೇಕು. ಈ 4 ಸೇವೆಗಳನ್ನು ಮಾಡೋದ್ರ ಮೂಲಕ ಗುರುವಿನ ಅಂತಃಕರಣ ಕರಗದಾಗ ಮಾತ್ರ ಗುರು ಕರಗಬೇಕು, ಮನಸ್ಸು ಕರಗಬೇಕು. ತದ್ವಿದ್ಧಿ ಪರಿಣಿಪಾತೇನ ಪರಿಪ್ರಶ್ನೇನ ಸೇವೆಯ ಭಗವದ್ಗೀತೆ ಹೇಳ್ತದೆ. ಕೇವಲ ನಾವು ಸಂಸಾರ ಸಾಕಾಗಿ ಈ ಸಂಸಾರದಲ್ಲಿ ಯಾವುದೂ ಹುರುಳಿಲ್ಲ, ರುಚಿ ಇಲ್ಲ, ಎಲ್ಲ ಬಿಟ್ಟು ಹೋಗ್ತಕ್ಕಂಥದ್ದು ಬೇಡ, ಇದರ ಸಹವಾಸ ಅಂತ ಬಿಟ್ಟು ಗುರುವಿನ ಹತ್ತಿರ ಬಂದು ಗುರುಗಳ ಸಾಕು ಸಂಸಾರ, ಮುಂದೆ ನಿಮ್ಮ ಸೇವೆ ಮಾಡ್ಕೊಂಡಿರ್ತೀವಿ, ನಮಗೆ ದೀಕ್ಷೆ ಕೊಡ್ರಿ ಅಂತಂದ್ರೆ ಆಗೋದಿಲ್ಲ. ಈ ಎಲ್ಲ ಸೇವೆ ಮಾಡೋದ್ರ ಮೂಲಕ ಎಲ್ಲ ಸೇವೆಯನ್ನು ಮಾಡ್ತಾ ಗುರುವಿನ ಪ್ರೀತಿಗೆ ಪಾತ್ರ ಆಗಬೇಕಾಗ್ತದೆ. ಆಗ ಗುರು ಒಲಿತಾನೆ. ಇಲ್ಲದಂದರೆ ಅದಕ್ಕೆ ಇವತ್ತು ನಿಜಗೊಂಡು ಶಾಸ್ತ್ರದಲ್ಲಿ ಶಿವಕಾರುಣ್ಯ ಅದು ಆದಮೇಲೆ ನೀತಿ ಕ್ರಿಯಾಸ್ಥಳ ಆದಮೇಲೆ ಜೀವ ಸಂಬೋಧನಾ ಸ್ಥಳ ಆದಮೇಲೆ ಜ್ಞಾನ ಪ್ರತಿಪಾದನಾ ಸ್ಥಳ ಆದಮೇಲೆ ಯೋಗ ಪ್ರತಿಪಾದನಾ ಸ್ಥಳ. ಹೀಗೆ ಸ್ಥಳಗಳಿದೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗ, ಶರಣ, ಐಕ್ಯ ಸ್ಥಳಗಳನ್ನು ವಿಚಾರ ಮಾಡಬೇಕು. ನಾವೆಲ್ಲ ಭಕ್ತ ಸ್ಥಳದಲ್ಲಿ ಹೇಗಿರಬೇಕು, ಭಕ್ತ ಮಹೇಶ, ಭಕ್ತ ಪ್ರಸಾದಿ, ಭಕ್ತ ಶರಣ ಒಂದರೊಳಗೊಂದು ಸೇರ್ತವೆಲ್ಲ. ಹೀಗಾಗಿ 108 ಸ್ಥಳಗಳಾಗ್ತವೆ. ಸಿದ್ಧಾಂತ ಶಿಖಾಮಣಿಯಲ್ಲಿ 108 ಸ್ಥಳಗಳು ನೋಡ್ತೇವೆ. ವಚನ ಸಾಹಿತ್ಯದಲ್ಲಿ ಕೂಡ 108 ಸ್ಥಳಗಳು ನೋಡ್ತೇವೆ. ಹೀಗೆ ಸ್ಥಳಗಳ ವಿಭಾಗದ ಮೇಲೆ ನಿಮಗೆಲ್ಲ ಗೊತ್ತಾಗುತ್ತಲ್ಲ, ಶಾಸ್ತ್ರ ಗುರುವಿನ ಉಪದೇಶ ಆಗ್ತದೆ. ಅಂತ ಗುರುವಿನ ಶೋಧನೆಗಾಗಿ ಅಲ್ಲಮ ಪ್ರಭು ಹೋದ. ಇವತ್ತು ವಿಚಾರ ಮಾಡಿ ಗುರುವಿನ ಆಶೀರ್ವಾದ ಆಗಬೇಕಾಗಿತ್ತಂದ್ರೆ ನಾವೆಲ್ಲವನ್ನು ತ್ಯಾಗ ಮಾಡಬೇಕು. ಮಡಿಕೆಯ ಮಾಡುವಡೆ
ಮೊನ್ನೆ ಮೊದಲು, ತೊಡುಗೆಯ ಮಾಡುವಡೆ ಹನ್ನೇ ಮೊದಲು, ಶಿವ ಪಥವ ಅರಿವಡೆ ಗುರು ಪಥವೇ ಮೊದಲು ಅಂತ ಹೇಳಿದರು. ಶಿವನ ಪಥವನ್ನ, ಶಿವನ ಲೀಲೆಯನ್ನು, ಶಿವನ ಮಾರ್ಗವನ್ನು ಅರಿಬೇಕಾಗಿತ್ತಂದ್ರೆ ಗುರುವಿನ ಮಾರ್ಗ ಅತ್ಯವಶ್ಯಕವಾಗಿ ತಿಳ್ಕೊಳ್ಬೇಕಾಗ್ತದೆ. ಗುರುವಿನ ಆಶ್ರಯ ಹೊಂದಬೇಕಾಗ್ತದೆ. ನಾರದ ಮಹರ್ಷಿ ದೊಡ್ಡ ಸಂತ ಮಹರ್ಷಿ ಆದರೆ ಅವನಿಗೊಬ್ಬ ಮೋಚಿ ಸಮಗಾರವನು ಗುರು ಆಗ್ತಾರೆ. ಎಂಥದಿರ್ಬೇಕು. ಯಾಕಂದ್ರೆ ಗುರುವಿಲ್ಲದೆ ಏನೂ ಸಾಧಿಸ್ಲಿಕ್ಕಾಗೋದಿಲ್ಲ. ಗುರುವಿಲ್ಲದೆ ಏನೂ ಸಾಧಿಸ್ಲಿಕ್ಕಾಗೋದಿಲ್ಲ. ನಾನೇ ಹಾಗೆ ಹೋದರೆ ನನ್ನ ಅನುಯಾಯಿಗಳು ನನ್ನ ಚರಿತ್ರೆಯನ್ನು ಓದುವಂಥವ್ರು, ಅಲ್ಲಮ ಪ್ರಭುನಿ ಹಿಂಗೆ ಹೋಗಿದ್ದಾನೆ, ನಾವು ಹಾಗೆ ಮಾಡೋಣ. ಇವತ್ತು ನಾವು ಅಂತೇವೆ ಸಿದ್ಧಾರೂಢರು ಲಿಂಗ ಇಲ್ಲ, ನಾವ್ಯಾಕೆ ಲಿಂಗ ಅಂತೇವೆ. ಸಿದ್ಧಾರೂಢರು ಆ ಸ್ಥಿತಿಗೆ ಹೋಗಿದ್ರು, ಲಿಂಗ ಇಲ್ಲ ಅಂತೇಳಿ. ಅವ್ರು ಲಿಂಗ ಕಟ್ಕೊಂಡಿಲ್ಲ ಅಂತಂದರೆ ನಮ್ಗೆ ಲಿಂಗ ಬೇಡ ಅಂತೇಳಿಲ್ಲ ಅವರು. ಹಾನಗಲ್ಲ ಕುಮಾರಸ್ವಾಮಿಗಳು ಸಿದ್ಧಾರೂಢರು ಹತ್ತಿರ ಬಂದಾಗ ಲಿಂಗವಂತರು ಸಿದ್ಧಾರೂಢರು ಲಿಂಗ ಯಾಕೆ ಕಟ್ಕೋಬೇಕು ಅನ್ನುವಂಥದ್ದನ್ನು ಕೇಳ್ತಾರೆ. ಹಾನಗಲ್ಲ ಕುಮಾರಸ್ವಾಮಿಗಳು ಶಿವ ಮಂದಿರ ಸಂಸ್ಥಾಪಕರು. ಲಿಂಗವನ್ನು ಕಟ್ಟುವಗೋಸ್ಕರ, ಲಿಂಗದ ವಿಚಾರವನ್ನು ಕೇಳುವಗೋಸ್ಕರ ಹುಬ್ಬಳ್ಳಿಗೆ ಬಂದಾಗ ಅದರ ಬಗ್ಗೆ ಬೇಕವೆ ಅಂದರೆ ನಿಮಗೆ ಎಮ್ಮೆಗೆ 100 ಜಡಿತಾತ ಇದ್ದಾರೆ. ಎಮ್ಮೆಗೆ 100 ಜಡಿತಾತನವರು ಇವ್ರಿಗಿಂತಲೂ ಅವಧೂತರವರು, ಸಿದ್ಧಾರೂಢರಿಗಿಂತಲೂ ಅವಧೂತರವರು. ನಿಮಗೆ ಲಿಂಗದ ಬೇಕು ಅಂತಂದ್ರೆ ಜಡಿತಾತನ ಮಠ, ಪಟ್ಟದೇವರ ಮಠ, ಇದು ಅದ್ವೈತ ಮಠ, ಅವಧೂತ ಮಠ ಇದು ಸಿದ್ಧಾರೂಢರು. ನಿಮಗೆ ಬಂದಿದ್ದು ಚಲೋ ಇತ್ತು, ನೀವು ಯಾಕೆ ಬಂದಿರಿದ್ದು ಗೊತ್ತಾಯಿತು, ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ಎಮ್ಮೆಗೆ 100 ಜಡಿತಾತನ ತಿರುಗುವರು. ಅವರು ಕೇವಲ ಆನಂದ ಒಳಗಿರೋರು, ಆ ತೀರ್ಥ ತೊಗೊಂಡು ಆನಂದವಾಗಿರುವಂಥವ್ರು. ಹಾಗೆ ಮಹಾತ್ಮರು ಅದಕ್ಕೆ ಒಂದು ರೀತಿಯ ಗೌರವದಿಂದ ಸ್ವೀಕರಿಸುವಂಥವ್ರು ತೀರ್ಥವನ್ನು. ನಾವು ಅಂತೇವೆ ನಮ್ಮ ಮಕ್ಕಳಿಗೆ ಹೇಳಿದ್ರೆ ದೇವಾನುದೇವತೆಗಳು ತೊಗೊಂಡಿದ್ದಾರೆ, ನಾವ್ಯಾಕೆ ತಗೋಬಾರ್ದು ಅಂತೇಳಿ ಅಂತಾರೆ ನಮ್ಮ ಮಕ್ಕಳು ಅಂತಾರೆ. ದೇವಿ ರಾಕ್ಷಸರ ಜೊತೆ ಯುದ್ಧ ಆಡಬೇಕಾದ ಸಂದರ್ಭದಲ್ಲಿ ಕೂಡ ದೇವಿನೂ ಕೂತ್ಕೊಂಡಿದ್ದಾಳೆ. ಅದು ಗಿಡ ಮೂಲಿಕೆಯಿಂದ ತಯಾರಾಗಿರುವಂಥದ್ದು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಋಷಿಮುನಿಗಳು ಅಷ್ಟೇ ಅಲ್ಲ, ನಮ್ಮ ಹಿರಿಯ ತಪಸ್ವಿಗಳು, ಯೋಗಿಗಳು, ಅದ್ವೈತ ಏನಂತಾರೆ ಅವಧೂತರು, ಸಿದ್ಧಿ ಪುರುಷರು ತೊಗೊಂಡಿದ್ದಾರಲ್ಲ, ಏನು ಮಾಡಬೇಕು. ಅದು ತೊಗೊಂಡವ್ರು ಸಿದ್ಧಿಯನ್ನು ಪಡೆದಿದ್ರು ಏನು ಅಂದದ್ದಾಗ್ತಿತ್ತು. ನೀ ತೊಗೊಂಡಿದ್ರೆ ನೀ ಅಂದದ್ದಾಗ್ತಾ ಇದೇನು? ನೀ ಎಲ್ಲಿ ಬೀಳ್ತಿ, ಅವ್ರು ಎಲ್ಲಿ ಬಿದ್ದಿರ್ತಾರೆ. ಅವರು ಆನಂದದ ಲೋಕದಲ್ಲಿರ್ತಾರೆ, ನೀನು ಗಟಾರದ ಲೋಕದಲ್ಲಿ ಇರ್ತೀಯ. ಅವರೆಲ್ಲ ಆನಂದ ಲೋಕ ಅಂದಿದ್ದಾಗ್ತಿತ್ತು. ಹಾಗೆ ಅವರು ಅಂದಿದ್ದಾಗ್ತಿತ್ತು. ಹಾಗೆ ಅದರ ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತಿದ್ರು. ನಿಮಗೆಲ್ಲ ಗೊತ್ತಿದೆ, ಶರೀಫ ಗೋವಿಂದ ಭಟ್ರು ತೀರ್ಥಕ್ಕೋಸ್ಕರ, ತೀರ್ಥ ಅಂತಿದ್ದಿಲ್ಲ ಅದಕ್ಕೆ ಶಂಕರ್ ಇರ್ತಿದ್ರು. ಶಂಕರಿ ಬೇಕು ಅಂತಂದಾಗ ಅಲ್ಲೇ ದ್ಯಾಮವ್ವ ಅದಾಳ, ದ್ಯಾಮನ ಗುಡಿ ಊರ್ ಹೊರಗೆ, ದ್ಯಾಮವ್ವ ಒಂದಿಟ್ಟು ತೀರ್ಥ ಬೇಕಾಗ್ಯದ, ಶಂಕರಿ ಬೇಕಾಗ್ಯದ, ರೊಕ್ಕಾರ ಇಲ್ಲ, ಏನು ಮಾಡೋಣ ಅಂತಂದಾಗ ಆಕೆ ತನ್ನ ಆಭರಣ ಬಿಚ್ಚಿ ಕೊಡ್ತಾಳೆ. ಮೋಗನಂದು ಕಿವಿಯಂದು ಆಭರಣ, ಕಟಗಿ ದೇವರು. ಎಂಥ ಅವಧೂತರು. ಹಾಗೆ ನಮ್ಗೆ ಕೇಳಕ್ಕೆ ಸಾಧ್ಯ. ಅವ್ರು ಕೊಡೋಣ. ಈಗ ನಾವು ಕೇಳಕ್ಕೆ ಹೋಗಿಲ್ರಿ, ಕೀಲಿ ಮುರುಗ್ ತೊಗೊಂತೇವೆ ನಾವು. ಅವ್ರು ಕೀಲಿ ಮುರ್ಲಿಲ್ರಿ, ದೇವರೇ ಕೈ ಕೊಡ್ತಾನೆ. ಮುಂಜಾನೆ ಬಂದು ಪೂಜೆ ನೋಡ್ತಾರೆ, ಪೂಜೆಯಲ್ಲೇ ಇರಲ್ಲ ಆಕೆ ಕೈಯಾಗ, ಮೂಗನಾಗ, ಕಿವಿಯಾಗ, ಕೊಳ್ಳಾಗ ಇರಂಗಿಲ್ಲ ಆಭರಣ. ಯಾರ್ದೋ ಸಾಧುಗಳು ಗೊತ್ತಿಲ್ಲ, ಸಾಧುಗಳ ಮೇಲೆ ಹಾಕಿ ನೋಡ್ರಿ ನಾಯಕ್ ತೊಗೊಳ್ಬೇಕು, ಅಲ್ಲೇ ನೋಡ್ರಿ ಅಂತಾರೆ. ಆ ಮೂಗನಾಗ ಇರ್ತಂತೆ. ನಮಗಂತ ಶಕ್ತಿ ಅದು ಇದೆಯಾ? ಹಾಗೆ ಇಲ್ಲಿ ಗುರುವಿನ ಶೋಧನೆ ಮುಖ್ಯ ಇದೆ. ಗುರುವೇ ಇಲ್ಲದೆ ಏನೇನು ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಅನೇಕರು ಹೇಳ್ತಾ ಬಂದಿದ್ದಾರೆ. ಒಬ್ಬ ಶ್ರೀಮಂತ ವ್ಯಕ್ತಿ ಒಬ್ಬ ಶ್ರೀಮಂತ ವ್ಯಕ್ತಿ ಏನು ಮಾಡಿದತ್ತಂದ್ರೆ, ಊರಿಗೆಲ್ಲ ಬೇಕಾದವನು ಕೊಡೋದ್ರಲ್ಲಾಗಲಿ ತೊಳೋದ್ರಲ್ಲಾಗಲಿ
ಯಾವುದಾದ್ರೂ ಒಂದು ವಿಚಾರದಲ್ಲಿ ಸಹಕಾರ ಮಾಡುವಂಥ ವ್ಯಕ್ತಿ, ಧಾರ್ಮಿಕ ವ್ಯಕ್ತಿ, ಎಲ್ಲರಿಗೆ ಸಹಾಯ ಸಹಕಾರ ಮಾಡುವಂಥವನು. ಒಂದು ದಿವಸ ಏನಾಯಿತು ಅಂತ ಕೇಳಿದ್ರೆ, ಅವನು ಹೇಗೆ ಮರಣವನ್ನು ಸಮೀಪ ಬಂತು. ಸಮೀಪ ಬಂದ ಮೇಲೆ ದೊಡ್ಡ ವ್ಯಾಪಾರಸ್ಥ ಸೌಕಾರವನು ಎಲ್ಲರಿಗೆ ಕೊಡೋದು ತೊಳೆದೆಲ್ಲ ಮಾಡಿದ್ದ. ಮಗನಿಗೆ ಹೇಳದೆ ಆಕಸ್ಮಿಕವಾಗಿ ತೀರಿ ಹೋಗ್ತಾನೆ. ಮಗನಿಗೆ ಹೇಳದೆ ಆಕಸ್ಮಿಕ ತೀರಿ ಹೋಗ್ತಾನೆ. ಅವನಿಗೆಲ್ಲ ಸಂಸ್ಕಾರವನ್ನು ಮಾಡ್ತಾರೆ. ಮುಂದೆ ತಂದೆಯ ವ್ಯವಹಾರವನ್ನು ಮಗ ನೋಡ್ಕೊಂಡು ಬರ್ತಾ ಇರುವ ಸಂದರ್ಭದಲ್ಲಿ ಅವನಿಗೆ ಹಾನಿ ಆಗ್ತದೆ. ಮಗನೇ ಹಾನಿ ಆಗ್ತದೆ, ಲಾಸ್ ಆಗ್ತದೆ. ವ್ಯಾಪಾರ ಉದ್ಯೋಗದಲ್ಲಿ ಲಾಸ್ ಆದಾಗ ವಿಚಾರ ಮಾಡ್ತಾನೆ, ನನ್ನ ತಂದೆ ಎಲ್ಲರಿಗೂ ಕೊಡ್ತಿದ್ದ, ಒಂದಿಷ್ಟು ಕೈ ಸಾಲ ಕೈಗಡ ಕೊಡ್ತಿದ್ದ. ಏನಾದರೂ ಯಾರಾದರೂ ಸಹಾಯ ಸಹಕಾರ ಮಾಡಬಹುದು ಅಂತ ಅವೇನು ತಂದೆ ಬರೆದಿದ್ದ ಬುಕ್ನಲ್ಲಿ ಏನಿತ್ತು ನೋಡ್ತಾ ಹೋಗ್ತಾನೆ. ಇವ್ರಿಗಿಷ್ಟು ಕೊಟ್ಟಿದ್ದೀನಿ ತೊಗೊಂಡಿದ್ದೀನಿ, ಇವ್ರಿಗಿಷ್ಟು ಕೊಟ್ಟಿದ್ದೀನಿ ತೊಗೊಂಡಿದ್ದೀನಿ, ಎಲ್ಲ ಲೆಕ್ಕವನ್ನಿತ್ತು ನೋಡ್ದ. ಹೀಗೆ ನೋಡ್ತಾ ಹೋದಾಗ ಒಂದು ಕಡೆ ಬರೆದಿತ್ತು, ನಮ್ಮ ಊರಿನ ದೇವಸ್ಥಾನದ ಗೋಪುರದಲ್ಲಿ 100 ಕೋಟಿ ರೂಪಾಯಿ ಇಟ್ಟಿನಿ ಅಂತ ಬರೆದಿತ್ತು. ಎಷ್ಟು? 100 ಕೋಟಿ ರೂಪಾಯಿ. 100 ಕೋಟಿ ರೂಪಾಯಿ ಇಟ್ಟಿದ್ದೀನಿ ಅಂತ ಬರೆದಿತ್ತು. ಅದಕ್ಕೆ ನೋಡಿ ಹಿರಿಯರಿಗೆಲ್ಲ ಕೇಳ್ತಾನೆ. ನಮ್ಮ ತಂದೆ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ, ಮತ್ತು ನಮ್ಮ ತಂದೆ ಪುಸ್ತಕದಲ್ಲಿ ಬರೆದಿದ್ದಾನೆ, ಗುಡಿಯ ಗೋಪುರದಲ್ಲಿ 100 ಕೋಟಿ ರೂಪಾಯಿ ಇಟ್ಟಿದ್ದೇನೆ ಅಂತ ಬರೆದಿದ್ದಾನೆ. ಮತ್ತು ಏನು ಮಾಡೋಣ, ನಾರೀಗ ನನಗೆ ಕೈಯೆಲ್ಲ ಖಾಲಿ ಆಗ್ಯದ, ವ್ಯಾಪಾರದಲ್ಲಿ ನನಗೆ ಹಾನಿ ಆಗ್ಯದ, ನುಕ್ಸಾನ್ ಆಗೈತಿ, ಮತ್ತು ಏನು ಮಾಡೋಣ ಅಂತ ಕೇಳಿದಾಗ ಅವಂತಾನೆ ಎಲ್ಲರೂ ವಿಚಾರ ಮಾಡ್ತಾರೆ, 100 ಕೋಟಿ ಅದಲ್ಲ, ಗೋಪುರ ತೆಗೆದ ಮೇಲೆ ರೊಕ್ಕ ಹೆಂಗೆ ಸಿಕ್ಕತ್ತಂದರೆ ಮತ್ತು ಅದು ಗೋಪುರ ಹೆಂಗೆ ಕಟ್ಟಕ್ಕಾಗ್ತದೆ ಅಂತ ವಿಚಾರ ಮಾಡಿ ತೆಗಿಸ್ಬಿಡ್ತಾರೆ. ಗೋಪುರ ತೆಗಿತಾರೆ, ಹೊಡಿತಾರೆ. ಗೋಪುರ ಹೊಡೆದ ಮೇಲೆ ಅಲ್ಲಿ ನೋಡ್ತಾರೆ ರೊಕ್ಕ ಇರಂಗಿಲ್ಲ. ಬೈಯಕ್ಕೆ ಶುರು ಮಾಡ್ತಾರೆ ಜನ ಎಲ್ಲ. ಇವನಿಗೆ ಬೈತಾರೆ, ಅವ್ರ ತಂದೆಗೂ ಬೈತಾರೆ, ತಲೆ ಕೆಟ್ಟಿರಬೇಕು. ಗುಡಿಯ ಗೋಪುರದಲ್ಲಿ 100 ಕೋಟಿ ರೂಪಾಯಿ ಇಟ್ಟಿನಂತ ಬರ್ತಾರೆ, ಇಲ್ಲಲ್ಲ ಅಂತೇಳಿ ತಂದೆಗೆ ಮಗನಿಗೆ ಬೈಯುತ್ತಾರೆ. ಹೀಗೆ ಜಗಳ ಆಡ್ತಾ ಇರುವ ಸಂದರ್ಭದಲ್ಲಿ ಜನ ಬೈತಾ ಇರ್ತಾರೆ, ಚೆಂದಾಗಿರ್ತಕ್ಕಂಥ ಚಲೋ ಗೋಪುರವನ್ನು ಕೆಡಿಸ್ಬಿಟ್ಟಿಯಲ್ಲ ಅಂತ ಬೈತಾ ಇರುವ ಸಂದರ್ಭದಲ್ಲಿ ಆ ಊರಿಗೊಬ್ಬ ಜ್ಞಾನಿ ಬರ್ತಾನೆ, ಒಬ್ಬ ಗುರು ಬರ್ತಾನೆ. ಜ್ಞಾನಿ ಬಂದಂತಾನೆ, ಯಾಕೆ ಜಗಳ ಆಡ್ತಾ ಇದ್ದೀರಿ, ಯಾಕೆ ಈ ಗಲಾಟೆ ಅಂತ ಕೇಳಿದಾಗ, ಏನಿಲ್ಲ, ಇವರಪ್ಪ ಸೌಕಾರ ಇದ್ದ, ಎಲ್ಲರಿಗೆ ಕೊಡೋದು ಮಾಡಿದ್ದಾನೆ, ಮತ್ತು ಒಂದು ಪುಸ್ತಕದಾಗ ಅವ್ನು ಕೊಟ್ಟು ವ್ಯವಹಾರದ ಪುಸ್ತಕದಾಗ ಏನು ಮಾಡಿದಕ್ಕಂದ್ರೆ ಗುಡಿಯ ಗೋಪುರದಾಗ ರೊಕ್ಕ ಇಟ್ಟಿನಂತ ಬರ್ದಾನೆ, ಒಂದು 100 ಕೋಟಿ ರೂಪಾಯಿ ಇಟ್ಟಿನಂತ ಬರೆದಿದ್ದಾನೆ. ನೋಡಿದ್ರೆ ರೊಕ್ಕನೇ ಇಲ್ಲ, ಅದ್ರಾಗ ಈ ಥರ ಜಗಳ ಆಗ್ತಾ ಇದೆ. ಎಲ್ಲದ ಬರೆದಿದ್ದು ಮೊದಲು ತೊಗೊಂಬರಿ ಅಂತ ಬರ್ದಿದ್ದು ತಗೊಂಡು ಬಾ ಅಂತಂದಾಗ ನೋಡ್ತಾರೆ, ಗುಡಿಯ ಗೋಪುರದಲ್ಲಿ 100 ಕೋಟಿ ರೂಪಾಯಿ ಇಟ್ಟಿದ್ದೇನೆ ಅಂತ ಇತ್ತು. ಅದರ ಕೆಳಗಡೆ ದಿವಸ ಇತ್ತು. ಇಂಥ ಶ್ರಾವಣ ತಿಂಗಳು ಮತ್ತು ಮಧ್ಯಾಹ್ನದ 3 ಗಂಟೆಗೆ ಅದ್ರಾಗಿತ್ತು. ಶ್ರಾವಣ ತಿಂಗಳು ಅಮಾವಾಸ್ಯೆಯ ತೃತೀಯ ದಿವಸ ಮಧ್ಯಾಹ್ನದ 3 ಗಂಟೆಗೆ ಗುಡಿಯ ಗೋಪುರದಲ್ಲಿ ರೊಕ್ಕ ಇಟ್ಟಿನಂತ ಬರೆದಿತ್ತು. ಅವನ ಅರ್ಥ ಮಾಡ್ಕೊಳ್ತಾನೆ, ವಾಚಾರ್ಥ ಅಂತಿದೆ. ವಾಚಾರ್ಥ ಬೇರೆ, ಲಕ್ಷಾರ್ಥ ಬೇರೆ, ವ್ಯಂಗ್ಯಾರ್ಥ ಬೇರೆ, ಇವೆಲ್ಲ ಇದ್ದಾವೆ. ಭಾಳ ಸುಂದರವಾಗಿ ಕಾಣ್ತಾ ಇದೆಯಲ್ಲಪ್ಪ, ರಾಜ್ಕುಮಾರನ್ ಕಾಣ್ತಾ ಇದ್ದೀನಂತಂದರೆ ನೋಡೋಕ್ಕೆ ಹೊಗಳದಂಗೆ ಅನ್ನಿಸ್ತೈತಿ ಶಬ್ದ, ಆದರೆ ವಾಚಾರ್ಥನೇ ಬೇರೆ ಆಗಿರ್ತದೆ. ಅಂದರೆ ಇವರು ರಾಜ್ಕುಮಾರ್ ಅಲ್ಲವೇ ಅಲ್ಲ ಅಂತ ಅರ್ಥ. ಇದು ಲಕ್ಷ್ಯ. ವಾಚಾರ್ಥ, ಲಕ್ಷ್ಯಾರ್ಥ, ವ್ಯಂಗ್ಯಾರ್ಥ ಹಿಂಗೆಲ್ಲ ಅದಾವೆ ಅದರಲ್ಲಿ. ಆದರೆ ಆ ಸಂತ ಗುರು ಅಂತಾನೆ ಅದರಲ್ಲಿ ಶ್ರಾವಣ ಮಾಸದ ಅಮಾವಾಸ್ಯೆಯ 3ನೇ ದಿವಸ ಗುಡಿಯ ಗೋಪುರದಲ್ಲಿ ಮಧ್ಯಾಹ್ನ 3:00 ನಾನು ರೊಕ್ಕ ಇಟ್ಟಿನಿ ಅಂತ ಬರೆದಿದ್ದಾನೆ. ಕೊಡಬೇಕಾದ್ರೆ ಡೇಟು ತಾರೀಕೆಲ್ಲ ಹಾಕ್ತಾರಲ್ಲ, ಸಾಮಾನ್ಯವಾಗಿ ಇಂಥ ತಾರೀಕು ದಿನ ಇವ್ರಿಗೆ ಇಟ್ಟು ಕೊಟ್ಟಿನಿ ಇಂಥ ಸಮಯಕ್ಕೆ, ಇವರು ಸಾಕ್ಷಿಯಾಗಿ ಅಂತ ಬರೆದಿರ್ತಾರೆ. ಆದರೆ ಇವನು ಬರೆದಿದ್ದ ನೋಡಿ ಅವಂತಾನೆ ಗುರು, ರೊಕ್ಕ ಇರೋದು ಗ್ಯಾರಂಟಿ ಅದ, ರೊಕ್ಕ ಐತಿ, ರೊಕ್ಕ ಅದ ಅಲ್ರಿ, ಗೋಪುರ ಹೊಡೆದು ಹಾಕಿವಲ್ಲ, ರೊಕ್ಕನೇ ಇಲ್ಲ, ನಿಮ್ಗೆ ಗೊತ್ತಾಗಲ್ಲ. ಅದು ಇದರ ಅರ್ಥವೇ ಬೇರೆ ಇದೆ.
ಮೊದಲು ಹೆಂಗಿತ್ತು ಹಂಗೆ ಕಟ್ರಿ ಅಂತಾನೆ ಗುರುಗಳು ಹೇಳ್ತಾರೆ. ಸ್ವಂತ ಜ್ಞಾನಿ ಮೊದಲು ಹೆಂಗಾರ ಹಂಗೆ ಕಟ್ರಿ ತಂದಾಗ ಯಾರ ಹತ್ತಿರ ರೊಕ್ಕ ಇಲ್ಲ, ಏನು ಮಾಡೋಣ? ಗುರುಗಳು ಅಂತಾರೆ ನಾನೇ ಸ್ವತಃ ರೊಕ್ಕ ಕೊಡ್ತೀನಿ ಕಟ್ರಿ ಅಂತ. ಮೊದಲು ಹೆಂಗಿತ್ತು ಹಂಗೆ ಗೋಪುರವನ್ನು ತಯಾರು ಮಾಡ್ತಾರೆ. ಗೋಪುರ ತಯಾರಾದ್ಮೇಲೆ ಈಗ ತೋರಿಸಿ ಅಂತಾರೆ, ತಡ್ರಿ ಅಂತಾನೆ. ಅಲ್ಲಿ ಶ್ರಾವಣ ತಿಂಗಳು ಅದ, ಅಮಾವಾಸ್ಯೆಯ 3ನೇ ದಿವಸ ಅದ. ಶ್ರಾವಣ ತಿಂಗಳು ಬರಲಿ ತಡ್ರಿ ಅಂತ. ಶ್ರಾವಣ ತಿಂಗಳ ಬಂತು, ಅಮಾವಾಸ್ಯೆನ ಬಂತು, 3ನೇ ದಿವಸ ಬಂತು, ಮಧ್ಯಾಹ್ನ 3 ಗಂಟೆ ಐತೆ ತಡ್ರಿ ಅಂತ. ಯಾವಾಗ ಮಧ್ಯಾಹ್ನ 3 ಗಂಟೆ ಆಗ್ತದ ಆಗ ಗೋಪುರದ ನೆರಳು ಬೀಳ್ತದಲ್ಲ, ಗೋಪುರ ನೆರಳ, ಆ ನೆರಳು ಬಿದ್ದಿರುವಂಥ ಜಾಗನಾಗ ಹೇಳ್ತಾನೆ ಕೆದರಿ ಅಂತ. ಇಲ್ಲಿ ಅಗಿರಿ ಅಂತ ಹೇಳ್ತಾನೆ. ಅಗದಾಗ ನೋಡ್ತಾರೆ, ಆಶ್ಚರ್ಯ ಆಗ್ತದೆ, 100 ಕೋಟಿ ರೂಪಾಯಿ ಸಿಗ್ತವ್ರೆ. ಹಾಗೆ ಇವತ್ತು ಗೋಪುರದಲ್ಲಿ 100 ಕೋಟಿ ರೂಪಾಯಿ ಇಟ್ಟಿನಿ ಅಂತ ಒಂದು ರೀತಿಯಾಗಿ ವಾಚ್ಯಾರ್ಥ ಆಗಿದ್ರೆ ಅದರ ಲಕ್ಷಾರ್ಥವೇ ಬೇರೆ ಅದಂದ್ರೆ ಅದರ ನೆರಳು ಅಂತ ಶಬ್ದ ಬರ್ದಿದ್ದಿಲ್ಲ ಅಪ್ಪ. ನೆರಳು ಅನ್ನುವಂಥ ಶಬ್ದ ಬರ್ದಿದ್ದಿಲ್ಲ. ನೆರಳ ಬಿದ್ದಿರುವಂಥ ಜಾಗದಾಗ ಕೆದರಿದ್ರೆ ಅಗದು ನೋಡಿದರೆ 100 ಕೋಟಿ ರೂಪಾಯಿ ಇತ್ತು. ಆಗ ಆನಂದ ಆಗ್ತದೆ ಜನರಿಗೆ. ಹಾಗೆ ಈಗ ಗೋಪುರದಲ್ಲಿರ್ತಕ್ಕಂಥ ರೊಕ್ಕವನ್ನು ತೆಗೆಯಲು, ರೂಪಾಯಿ ತೆಗೆಯಲು, ಹಣ ದುಡ್ಡು ತೆಗಿಲಿಕ್ಕೆ ಹೇಗೆ ಗುರು ಮಾರ್ಗದರ್ಶನ ಆಯಿತೋ ಹಾಗೆ ನಮ್ಮನ್ನು ನಾವು ಉದ್ಧಾರ ಮಾಡಲಿಕ್ಕೆ, ನೀ ಯಾರು ಅಂತ ತಿಳ್ಕೊಳ್ಳಿಕ್ಕೆ, ನೀನು ಎಲ್ಲಿಂದ ಬಂದು, ಯಾರು ನೀನು ಎಲ್ಲಿಂದ ಬಂದು, ಬರುವಾಗ ಇತ್ತೇನು ಇಷ್ಟೊಂದು ಮಂದಿ ಅಂತ ಹಾಡ್ತೇವೆ ನಾವೆಲ್ಲ, ನೀನು ಯಾರು ಅಂತ ತಿಳಿ ಹೇಳಕ್ಕೆ. ಅದಕ್ಕೆ ಅಲ್ಲಮ ಪ್ರಭು ಮಾಯಾದೇವಿನ ದೂರ ಸರಿಸುವಾಗ ಹೇಳ್ತಾನೆ, ನೀನು ತಾಮಸಿಕ ದೃಷ್ಟಿಯಿಂದ ನೋಡಬೇಡ, ನೀನು ಪ್ರೀತಿಯಿಂದ ಸಾತ್ವಿಕ ದೃಷ್ಟಿಯಿಂದ ಬಂದರೆ ಸಾಕು. ನಾ ಯಾರು ಅಂತ ನಿನಗೆ ಗೊತ್ತಾಗ್ತದೆ, ನೀ ಯಾರು ಅಂತ ನಿನಗೆ ಗೊತ್ತಾಗ್ತದೆ. ನಾ ಯಾರು, ನೀ ಯಾರು ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ನಾರಾಯಣ ಎಂಬುದು ನಾನಲ್ಲ, ಈ ಮಾನಸ ಜನ್ಮವು ನಾನಲ್ಲ, ನಾರಾಯಣ ಪರ ಬ್ರಹ್ಮ ಸುಖ ಇದು ನಾನಲ್ಲ ಹೇಳಿಲ್ಲ. ನಾನು ಅನ್ನೋದಂತ ಗೊತ್ತಾಗ್ತದೆ ನಿನಗೆ ಯಾರು ಅಂತ. ಅದಕ್ಕೆ ಈಕೆಯನ್ನು ತ್ಯಾಗ ಮಾಡಿ ಹೋಗಿರ್ತಾನೆ. ಇಲ್ಲಿ ಗುರುವಿನ ಶೋಧನೆಗಾಗಿ ಹೋಗಿರ್ತಾನೆ. ಅಂಥ ಗುರುವಿನ ಶೋಧನೆಯಿಂದ ನಾವು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕಾಗಿದೆ. ಯಾಕಂದರೆ ಗುರುವಿನ ನಂಬಬೇಕು ನಾವೆಲ್ಲ. ನಂಬಿ ಕರೆದಾಗ ಓ ಅನ್ನುತ್ತಾನಂತೆ. ಗುರು ಅಲ್ಲಮ ಬರ್ತಾನಂತೇಳಿ 300 ವರ್ಷ ಕಾಯ್ತಾ ಇದ್ದಂತೆ. ಕಡಿಕೊಳ ಮಡಿಯೊಳಪ್ಪನವರು ಶರಣ ಬಸವೇಶ್ವರನ ಕಾಲದಲ್ಲಿರ್ತಕ್ಕಂಥವರು ಮಹಾಂತ ಗುರು. ಮಡಿವಾಳ ಈಗ ಬರ್ತಾನೆ ಆಗ ಬರ್ತಾನಂತೇಳಿ ಗುಡ್ಡದ ಮೇಲೆ 300 ವರ್ಷ ಕಾಯ್ದ. ಅಲ್ಲಮ ಪ್ರಭು ಬರ್ತಾನಂತೇಳಿ ಗುರು ಕಾಯ್ತಾ ಇದ್ದಾನೆ. ಈ ಕಡೆ ಮಾಯಾದೇವಿ ವಾಪಸ್ ವಿಮಳೆ ಬಂದು ಕರ್ಕೊಂಡು ಹೋಗಿದ್ದಾಳೆ. ಇದನ್ನು ನಾನು ಸೋತೆ ಅನ್ನೋ ಭಾವನೆಯಿಂದ ಅವನನ್ನು ಗೆಲ್ಲಬೇಕು. ಪಾರ್ವತಿ ನೋಡ್ರಿ, ಹೆಣ್ಮಕ್ಳು ಯಾವಾಗ ಹಿಂಗೇನೆ ರೀ, ನಾ ಗೆಲ್ಲಬೇಕು ಅನ್ನೋದು ಭಾಳ ಹೆಣ್ಮಕ್ಳಲ್ಲಿ ಗುಣ ಇರ್ತದೆ. ಗಂಡು ಹೆಣ್ಣು ಇದರಲ್ಲಿ ಸಂಸಾರದಲ್ಲಿ ತಾನೇ ಗೆಲ್ಲಬೇಕು. ಯಾವಾಗಲೂ ಚಿಕ್ಕ ಮಕ್ಕಳಿಂದಲೂ ದೊಡ್ಡವ್ರದ್ದಕ್ಕೆ ನೋಡ್ರಿ, ಹೆಣ್ಮಕ್ಳನ್ನ ಗೆಲ್ಲಬೇಕು ಅನ್ನುವಂಥ ಛಲ ಇರ್ತದೆ. ನಾ ಗೆಲ್ಲಬೇಕನ್ನುವಂಥ ಛಲ ಪಾರ್ವತಿಯಲ್ಲಿತ್ತು. ಆಕೆ ನಾ ಇನ್ನೂ ಅವನನ್ನು ಗೆಲ್ಲಬೇಕು ಅನ್ನೋಗೋಸ್ಕರ ಯಾವ ಅಲ್ಲಮ ಪ್ರಭು ತಾಮಸಿಕ ಗುಣದಿಂದ ಬಂದರೆ ಸಿಗೋದಿಲ್ಲ, ಸಾತ್ವಿಕ ಗುಣದಿಂದ ಬಂದರೆ ಸಿಗ್ತೀನಿ ಅಂತ ಹೇಳಿದನಲ್ಲ, ಆ ಸಾತ್ವಿಕ ಗುಣದಿಂದಲೇ ಗೆಲ್ಲಬೇಕು ಅನ್ನುವಂಥದ್ದನ್ನು ಪಾರ್ವತಿಯಲ್ಲಿ ಬರ್ತದೆ. ಆಗ ಸಾತ್ವಿಕ ಗುಣವನ್ನು ಈ ಲೋಕಕ್ಕೆ ಕಳಿಸ್ತಾಳೆ. ಅದು ಮಹಾದೇವಿಯ ರೂಪದಿಂದ, ಅಕ್ಕ ಮಹಾದೇವಿಯ ರೂಪದಿಂದ ಕಳಿಸುವಂಥಳಾಗ್ತಾಳೆ. ಹಾಗೆ ಅಕ್ಕ ಮಹಾದೇವಿ ರೂಪದಿಂದ ಕಳಿಸ್ಬೇಕಾಗಿತ್ತಂದ್ರೆ ಅಕ್ಕ ಮಹಾದೇವಿ ಹುಟ್ಟುವಂಥ ಭೂಮಿ ಬೇಕಲ್ಲ, ಜನಿಸುವಂಥ ಒಳ್ಳೆಯ ತಂದೆ ತಾಯಿಗಳು ಬೇಕಲ್ಲ. ಅದಕ್ಕೆ ಎಲ್ಲಿ, ಯಾರ ಗರ್ಭದಲ್ಲಿ, ಯಾವ ಭೂಮಿಯಲ್ಲಿ ಮಹಾದೇವಿ ಹುಟ್ಟುತ್ತಾಳೆ ಎನ್ನುವಂಥದ್ದನ್ನು ನಾವು ಏನು ಮಾಡೋಣ, ನಾಳಿನ ದಿವಸ ನೋಡೋಣ. ಅದಕ್ಕೀಗ ಅಲ್ಲಮ ಪ್ರಭು ಗುರುವಿನ ಶೋಧನೆ. ಯಾವ ಗುರು ಸಿಗ್ತಾನೆ ಈ ಕಡೆ, ಆ ಕಡೆ ಮಹಾದೇವಿ ಎಲ್ಲಿ ಹುಟ್ಟುತ್ತಾಳೆ ಅನ್ನುವಂಥದ್ದನ್ನು, ಎರಡೂ ವಿಷಯವನ್ನು ನಾಳಿನ ಸಮಯದಲ್ಲಿ ನೋಡೋಣ ಅಂತ ಹೇಳ್ತಾ. ಯಾಕಂದರೆ ನಾವು ಹೇಳಬಹುದು
ನಾವು ಹೇಳಬಹುದು, ನಮ್ಮ ಕಂಠನೂ ಗಟ್ಟಿರ್ಬೋದು, ನಿಮ್ಮ ಸೊಂಟನೂ ಗಟ್ಟಿರ್ಬೋದು. ಅಡುಗೆ ಮಾಡಿದವ್ರದ್ದು ಅದೆಲ್ಲ ನೀಡಿ ತೊಳೆದು ಡಬ್ಬ ಹಾಕಿ ಮನೆಗೆ ಹೋಗ್ಬೇಕಾದ್ರೆ ಭಾಳ ಕಷ್ಟ ಆಗ್ತೈತಿ. ಅದಕ್ಕೆ ನಾವೆಲ್ಲ ಪುಣ್ಯ ಮಾಡೇವಿ. ಯಾಕಂದ್ರೆ ಜಲ್ದಿ ಪ್ರಾರಂಭವಾಗಿ ಜಲ್ದಿ ಬಿಡ್ತೀವಲ್ಲ, ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಆಗುತ್ತೆ ನಿಮಗೆಲ್ಲ ಗೊತ್ತಾಗುತ್ತೆ. ಟೈಮ್ ಇಷ್ಟೋ ಹಿಂಗೆ ಕೂತ್ಕೊಂಡ್ರೆ ಹೆಂಗೆ ಇನ್ನೊಂದು ಕಡೆ ನೋಡ್ಬೇಕು. ನೀವೆಲ್ಲ ಬಾರ ಅಂದ್ರೆ ಗೊತ್ತಾಯ್ತಲ್ಲ, 12 ಗಂಟೆ ಆದರೂ ಒಬ್ಬರಾದ್ಮೇಲೆ ಒಬ್ಬರು ಶಾಸ್ತ್ರಿ. ನಾವು ಅಣ್ಣವ್ರಿಲ್ಲ, 17 ಅಣ್ಣವರು, ಅವರು ಮಾತಾಡೋರು ಇದ್ದರು. ಅವರು ಶಾಸ್ತ್ರಿಗಳು ಯಾರಾದರೂ ಒಂದಿಟ್ಟು ಮಾತಾಡ್ತೀವಿ ಕೊಡ್ರಿ ಅನ್ನೋರು ಹಾಗೆ ಮಾತಾಡ್ತಾ 12 ಗಂಟೆ ಆಗ್ತಿತ್ತು. ಹಾಗೆ ಒಂದು ಊರಾಗ 12 ಗಂಟೆ ತನಕ ನಡೀತಿತ್ತು ಹಿಂಗೆ ಶಾಸ್ತ್ರ ಪುರಾಣ ಪ್ರವಚನ ನಡೀತಿತ್ತು. ಭಾಳ ಮಂದಿ ಭಾಳ ಇದ್ರು. ಹಿಂಗೆ ಕೂತ್ಕೊಂಡು ಕೇಳ್ತಾ ಇರ್ಬೇಕಾದ್ರೆ ಮನೆಗೆ ಹೀಗರು ನೆಂಟರು, ಮಲ್ಲೇನ ಜಾತ್ರೆ ಅದ, ಶ್ರಾವಣ ಮಾಸ ಅದ, ಪಲ್ಲಕ್ಕಿ ಇರ್ತದೆ, ಎಲ್ಲ ಇರ್ತದೆ, ಬರ್ರಿ ಅಂತ ಒಬ್ರಿಗೊಬ್ರು ಕರೆಸಿದ್ರು. ನಮ್ಮ ಅಜ್ಜಿ ಕೂತಾರಲಿಲ್ಲಿ ಅಂತ ಅಜ್ಜಿ ಒಬ್ಬರು ಮನೆಯಾಗಿದ್ದರು. ಆಕೆ ಅವ್ರ ಸೊಸಿ ಅಂತ ಅಜ್ಜಿ ಮೊಮ್ಮಗದ ತೊಗೊಂಡವ್ರಿ, ಕೆಲಸ ಮಾಡೋಕ್ಕೆ ಬಿಡಲ್ಲ, ಸ್ವಲ್ಪ ತೊಗೊಂಡವ್ರಿ, ಪುರಾಣ ಪ್ರವಚನ ನಡೆದ ಮಲ್ಲಯ್ಯನ ಗುಡಿಗೆ ಹೋಗಿ ಕೂತ್ಕೊಳ್ರಿ ಅಂತ ಕಳಿಸ್ತಾರೆ. ಅದು ಪಾಪ ಅಜ್ಜಿ ಮೊಮ್ಮಗನಿಗೆ ಎತ್ಕೊಂಡು ಬಂದು ಪುರಾಣದಾಗ ಇಲ್ಲಿ ಕೂತಾಳಲ್ಲ ಅಜ್ಜಿ, ನೀ ಅಲ್ಲವ ಮತ್ತು ಪುರಾಣದಾಗ ಮತ್ತು ನೀ ತಿಳ್ಕೊಂಡು ಮತ್ತೆ ನನಗೆ ಹೇಳ ಅಂತೇಳಿ ನಾನು ಪುರಾಣದಾಗ ಆಕೆ ಮೊಮ್ಮಗನಿಗೆ ತೊಗೊಂಡು ಮುಂದೆ ಎಲ್ಲಿ ಬರೋನು ಹಿಂದೆ ಕೂಡೋಣ, ಮಂದಿಗೆ ಮುಂದೆ ಡಿಸ್ಟರ್ಬ್ ತೊಂದರೆ ಆಗ್ಬಾರ್ದು, ಹಿಂದೆ ಕೂಡೋಣ ಅಂತ ಹಿಂದೆ ಕೂತು ಎಲ್ಲ ಹಿಂಗೆ ಗಾಡಿ ಅದಲ್ಲ, ಸ್ವಾಮಿಗಳ ಮನೆ ಅದಲ್ಲ, ಗಾಡಿ ಅದಲ್ಲ, ಹಿಂಗೆ ಗಾಡಿ ಟೇಕ ಹಚ್ಚಿ ಕೂತು ಗಾಡಿಯನ್ನು ಹಾಕೊಂಡು ನೋಡ್ತಾರೆ ಎಲ್ಲರೂ. ಗಾಡಿ ನೋಡಿಲ್ಲ ನೀವು ಯಾರು? ದಿನ ಹಿಂಗೆ ಕಟ್ತೀರಿ, ಗಾಡಿ ನೋಡಿಲ್ಲ ಶಿವ. ಹಿಂಗೆ ಗಾಡಿ ಇತ್ತು, ಆ ಗಾಡಿಗೆ ಟೇಕ ಹಚ್ಚಿ ಅಲ್ಲೇ ಕೂತು ಎಲ್ಲಿ ಮುಂದೆ ಬರೋನು ಮಂದಿಗೆ ಎಬ್ಸ್ಕೊಂಡು ಅಂತ. ಆಗ ಏನು ಒಬ್ಬರಾದ್ಮೇಲೆ ಒಬ್ಬರು ಶಾಸ್ತ್ರ ಹಾಗೆ ಹೇಳಿದ್ರು. ಆರು ನಾನಂದು ವಿಚಾರಿಸಿ ವಿಷಮ ಸಂಸಾರ ಇದನ್ನು ಕನಸೆಂದರೆ ಯಾರಿಗೆ ಏನೇನು ಅರ್ಥ ಆಗ್ತದೆ ಹೇಳ್ಕೊಂಡು ಹೋದರು. ಹೀಗೆ ಹೇಳ್ಕೊಂಡು ಹೋಗ್ಬೇಕಾದ್ರೆ ಆಶೀರ್ವಚನ ಮಾಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ, ಏನು ಹಾಕಿಬಿಟ್ರಲ್ಲ. ಹೀಗೆ ಇರಬೇಕಾದ್ರೆ ಏನಾಗಿತ್ತು ಅಂತಂದ್ರೆ ಲೇಟ್ ಆಗಿದ್ರೆ ಏನಾಗ್ತು ಅಂತ ಹೇಳಿರ್ತೀನಿ ನಾನು. ನೀವು ಜಲ್ದಿ ಹುಷಾರಿರುವಾಗಲೇ ಹೇಳಬೇಕು, ಹುಷಾರಿರುವಾಗಲೇ ಬಿಡ್ಬೇಕಂತೆ. ಎಚ್ಚರಿಕಿದ್ದಾಗ ಜಾಗೃತ ಅವಸ್ಥೆ ಇದ್ದಾಗೆ ಹೇಳಬೇಕು, ಜಾಗೃತ ಅವಸ್ಥೆ ಇದ್ದಾಗಲೇ ಬಿಡಬೇಕಂತೆ. ನಿದ್ರೆ ಅವಸ್ಥೆ ಬಿಟ್ಟರೆ ಏನಾಗ್ತೈತಿ ಏನಂತಂದು ಹೇಳಬೇಕು ನೀವು. ಆಕೆ ಪಾಪ ಕೂತಿವ್ರಿ, ತೊಡಿ ಮೇಲೆ ಕೂಸ ಎಷ್ಟೊತ್ತು ಕೂಡ್ತದೆ ಹಾಗೆ ಮಲ್ಕೊಂಡು ಬಿಡುತ್ತೆ. ತೊಡಿ ಮೇಲೆ ಮಲ್ಕೊಂಡ ಮೇಲೆ ಅದು ನೋಡಿ ಈಕಿಗೂ ನಿದ್ದೆ ಬರೋಕ್ಕೆ ಶುರು ಐತಂತ. ಅಜ್ಜಿಗೆ ನಿದ್ದೆ ಬರೋಕ್ಕೆ ಶುರು ಹಾಕಿದ ಗಾಡಿಗೆ ಹೊರಗೆ ನಿದ್ದೆ ಮಾಡೋಕ್ಕೆ ಶುರು ಮಾಡಿಬಿಡ್ರಿ. ತೊಡಿ ಮೇಲೆ ಇದು ಕೂಸ, ಇದಕ್ಕೆ ಗಾಡಿಗೆ ಹೊರಗೆ ಈಕಿ ನಿದ್ರೆ ಮಾಡಕ್ಕೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ರೆ ಸಾಮಾನ್ಯವಾಗಿ ಬಾಯಿ ತೆಗಿತೈತ್ರಿ. ಕೂತ್ಕೊಂಡು ನಿದ್ದೆ ಯಾರು ಮಾಡ್ತಾರಲ್ಲ ಬಸ್ನಾಗ ನೋಡ್ರಿ ನೀವು, ಕೂತ್ಕೊಂಡು ನಿದ್ದೆ ಯಾರು ಮಾಡ್ತಾರೆ ಬಾಯಿ ತೆಗಿತದೆ. ಅಂಥ ಸಂದರ್ಭದಲ್ಲಿ ಆ ಗಾಡಿ ಪಾಪ ಸ್ವಾಮಿಗಳು ಗಿಲವ್ ಮಾಡ್ಯಾರ. ಆ ಗಿಲವ್ ಇರಲಿಲ್ಲ ರೀ, ಕಲ್ಲಿಂದ ಹಂಗೆ ಏರ್ಸಿದ ಗಾಡಿ ಇತ್ತು. ಅದರ ಬಗ್ಗೆ ಇಲಿ ಮನಿ ಮಾಡ್ಕೊಂಡಿತ್ತು. ಏನು ಇಲಿ ಮನಿ ಮಾಡ್ಕೊಂಡಿತ್ತು. ಅದ್ರಾಗ ಒಂದು ಮರಿ ಹೊರಗೆ ಬಂದಿತ್ತು ರೀ. ಮರಿ ಹೊರಗೆ ಬಂದು ಆ ಕಡೆ ಈ ಕಡೆ ಸ್ವಲ್ಪ ಎಲ್ಲ ಅನ್ನೋದೆಲ್ಲ ಬಿದ್ದಿರ್ತದಲ್ಲ, ತಿಂದು ಮನೆಗೆ ಹೋಗ್ಬೇಕಂತ ವಿಚಾರ ಮಾಡಿ ಮನೆಗೆ ಬಂತು. ಮನೆಯೇ ಸಿಗಲಿಲ್ಲ. ಮನೆ ಹುಡುಕ್ತದ ಸಿಗಂಗಿಲ್ಲ. ಸಿಗ್ಲಾರ ಸಮಯಕ್ಕೆ ಬಾಯಿ ತೆಗೆದು ನಿದ್ದೆ ಮಾಡಕತ್ತಾರಲ್ಲ, ಮೈ ಮೇಲೆ ಏರ್ತು ಇದೇ ನನ್ನ ಮನೆ ಅಂತ ಒಳಗೆ ಹೋಗ್ಬಿಡ್ತೀನಿ. ಬಾಯಿಗೆ ಹೋಯ್ತು, ಇದೇನು ಕತೆ ಆಯ್ತಲ್ಲ ಅಂತ ಒಂದು ಹುಡುಗಿ ನೋಡ್ತೀರಿ. ಈ ಹುಡುಗಿ ಕೂತೈತಲ್ಲ, ಈ ಹುಡುಗಿ ಅಂತೂ ಬಾಯಿಗೆ ಇಲ್ಲಿ ಹೋಯ್ತು ಅಂತ. ಈ ಜನ ಈ ಕಡೆ ಮಾರಿ ಮಾಡಿದಲ್ಲ, ಆ ಕಡೆ ಮಾರಿ ಮಾಡ್ತೀರಿ. ಈ ಕಡೆ ಪುರಾಣ ಕಡೆ ಯಾರೂ ಇಲ್ಲ, ಹಿರಿಯರು ಇರ್ತಾರಲ್ಲ. ಆಕೆ ಅನಾಹುತ ಎತ್ಕೊಂಡ್ರು, ಆ ಕೂಸು ಸಮೇತ ಎತ್ಕೊಂಡೇ ಬಿಟ್ರು. ಈಗ ತೆಗಿಸ್ಬೇಕಲ್ಲ, ಡಾಕ್ಟ್ರ್ ಕಡೆ ಹೋದ್ರು. ಡಾಕ್ಟ್ರ್ ಹೇಳ್ರಿ ಬಾಯಿಗೆ ಇಲ್ಲಿ ಹೋಗಿ ಅಂತ ಹೇಳ್ರಿ. ಅವ ಮಾಡ್ಕೊಂಡಿದ್ದು 12 ಗಂಟೆಗೆ ಅದ. ಅವ ಕಣ್ಣು ಒರ್ಸ್ಕೊಟ್ ಬಂದ, ಏನಾಯ್ತಪ್ಪ ಯಾಕೆ ಬಂದ್ರಿ ಅಂತ ಕೇಳ್ತಾನ. ಎಲ್ಲ ಬಾಯಿಗೆ ಇಲ್ಲಿ ಹೋಗೈತಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ, ಬೆಕ್ ಬಿಡ್ರಿ ಅಂತ ನಾವು. ಹೌದಲ್ಲ, ಬರೋಬರ ಅದ, ಬೆಕ್ ಬಿಟ್ರೆ ಇಲ್ಲಿ ಬರ್ತದ ಅಂತ ವಿಚಾರ ಮಾಡಿ ಬೆಕ್ ಬಿಟ್ರಂತ. ಇಲ್ಲಿನ ಒಳಗೆ ಬೆಕ್ಕಿನ ಒಳಗೆ ಹಣಿಯನ್ನು ಮಾಡ್ಕೊಂಡ್ರು. ಯಾಕೆ ಓದೋಲ್ಲ, ಇನ್ನೇನು ಮಾಡಬೇಕು, ಬೆಕ್ಕ ಎದಕ್ಕೆ ಹೆದರ್ತದ.
ಬೆಕ್ಕದಕ್ಕೆ ಎದಕ್ಕೆ ಹೆದರ್ತೈತೆ ಅದು? ನಾಯಿಗೆ ಹೆದರ್ತದ. ನಾಯಿ ಬಿಡು ಕೆಲಸನ ಮಾಡೋದಿಲ್ಲ, ಬೆಕ್ಕ ಬಿಡುವ ಕೆಲಸ ಮಾಡಬಾರ್ದು, ಇಳಿ ಹೋಗೋ ಕೆಲಸ ಆಗಬಾರ್ದು ಅನ್ನೋಗೋಸ್ಕರ ನಮ್ಮವರೆಲ್ಲ ಹಿರಿಯರು ಚಲೋ ಅದಾರ, ನಮ್ಮ ಗುಂಪಿ ಜನ. ಅದಕ್ಕಾಗಿ ಜಾಗೃತ ಅವಸ್ಥೆದಾಗ ಏನು ತಿಳ್ಕೊಂತೀವೋ ಅದು ಒಂದಿಷ್ಟು ಉಳ್ಕೊಳಕ್ಕೆ ಪ್ರಯತ್ನ ಆಗ್ತದೆ. ಅಂಥದ್ದನ್ನು ಉಳಿಲಿ ಅನ್ನೋಗೋಸ್ಕರ ಬೇಗ ಪ್ರಾರಂಭ ಮಾಡಿ ಬೇಗ ಬಿಡುವಂಥದ್ದು ಭಾಳ ಒಳ್ಳೆಯ ಕೆಲಸ ಇದು. ಅದಕ್ಕಾಗಿ ತಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪುರಾಣವನ್ನು ಕೇಳ್ತಾ ಇದ್ದೀರಿ.